ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಶಿವಮೊಗ್ಗ ಹಾಗೂ ಕೇರಿಂಗ್ ವಿತ್ ಕಲರ್ ಸಹಯೋಗದೊಂದಿಗೆ ಜಿಲ್ಲಾ ಶೈಕ್ಷಣಿಕ ಸಂವರ್ಧನಾ ಕಾರ್ಯಕ್ರಮ 2025-26ನೇ ಸಾಲಿನ ಜುಲೈ ತಿಂಗಳಿನ ವೆಬಿನಾರಿಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಪ್ರಸ್ತುತಿಯನ್ನು ಶುರು ಮಾಡೋಣ. ಈ ಮಾಡ್ಯೂಲ್ನಲ್ಲಿ ಚರ್ಚಿಸಲಾಗುವ ಕಲಿಕಾ ಫಲಗಳು ಹೀಗಿವೆ. 4ನೇ ತರಗತಿಯ ಬೇರುಗಳ ವಿಧಗಳು ಮತ್ತು ಅವುಗಳ ಕಾರ್ಯಗಳನ್ನು ಅರ್ಥೈಸಿಕೊಳ್ಳುವರು. ಈ ಕಲಿಕಾ ಫಲವನ್ನು ಸಸ್ಯಾಧಾರ ಬೇರು ಎಂಬುವ ಅಧ್ಯಾಯದಿಂದ ತೆಗೆದುಕೊಳ್ಳಲಾಗಿದೆ. 6ನೇ ತರಗತಿಯ ಕಲಿಕಾ ಫಲಗಳು ಹೀಗಿವೆ. ಬೇರಿನ ವ್ಯವಸ್ಥೆಗಳು ಮತ್ತು ರೂಪಾಂತರಗಳನ್ನು ಗುರುತಿಸುವರು. ಬೀಜದಳಗಳು ಮತ್ತು ಸಿರಾವಿನ್ಯಾಸವನ್ನು ಆಧರಿಸಿ ಬೇರಿನ ರಚನೆಯನ್ನು ಗುರುತಿಸುವರು ಮತ್ತು ಜೀವಿಗಳಲ್ಲಿನ ಆವಾಸ ಮತ್ತು ಹೊಂದಾಣಿಕೆಗಳನ್ನು ಅರ್ಥೈಸಿಕೊಳ್ಳುವರು. ಈ 3 ಕಲಿಕಾ ಫಲಗಳನ್ನು ಜೀವಜಗತ್ತಿನಲ್ಲಿ ವೈವಿಧ್ಯತೆ ಎಂಬ ಅಧ್ಯಾಯದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಸಮತೋಲಿತ ಆಹಾರ ಮತ್ತು ಉತ್ತಮ ಆಹಾರ ಪದ್ಧತಿಗಳನ್ನು ಅರ್ಥೈಸಿಕೊಳ್ಳುವರು ಎಂಬುವ ಕಲಿಕಾ ಫಲವನ್ನು ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಎಂಬ ಅಧ್ಯಾಯದಿಂದ ತೆಗೆದುಕೊಳ್ಳಲಾಗಿದೆ. ಹಾಗೆ 7ನೇ ತರಗತಿಯ ಕಲಿಕಾ ಫಲವು ಹೀಗಿದೆ. ಮಾನವನ ಜೀರ್ಣಕ್ರಿಯೆ ಮತ್ತು ಅದರ ಕಾರ್ಯವಿಧಾನವನ್ನು ಅರ್ಥೈಸಿಕೊಳ್ಳುವರು. ಈ ಕಲಿಕಾ ಫಲವನ್ನು ಪ್ರಾಣಿಗಳಲ್ಲಿ ಪೋಷಣೆ ಎಂಬ ಅಧ್ಯಾಯದಿಂದ ಆಯ್ದುಕೊಳ್ಳಲಾಗಿದೆ. ಪರಿಕಲ್ಪನೆಗಳ ಕುರಿತು ಚರ್ಚಿಸುವ ಮುನ್ನ ಒಮ್ಮೆ ಅನುಭವಾತ್ಮಕ ಬೋಧನಾ ಕಲಿಕೆಯ ಅಂಶಗಳನ್ನು ಚರ್ಚಿಸೋಣ. ಇಲ್ಲಿ ತೋರಿಸಲಾಗಿರುವ ಚಿತ್ರದಲ್ಲಿ ಅನುಭವಾತ್ಮಕ ಬೋಧನಾ ಕಲಿಕಾ ಅಂಶಗಳನ್ನು 1, 2, 3 ಮತ್ತು 4 ಎಂದು ಹೆಸರಿಸಲಾಗಿದೆ. ಇಲ್ಲಿ ಹೆಸರಿಸಲಾದ ಅಂಶಗಳನ್ನು ನೀವು ಗುರುತಿಸಬಲ್ಲಿರಾ? ಈಗ ಸರಿಯಾದ ಉತ್ತರಗಳನ್ನು ನೋಡೋಣ. 1 ಎಂದು ಹೆಸರಿಸಲಾದ ಅಂಶವು ಅನುಭವ, 2 ಎಂದು ಹೆಸರಿಸಲಾದ ಅಂಶವು ಸ್ವಾವಲೋಕನ, 3 ಎಂದು ಹೆಸರಿಸಲಾದ ಅಂಶವು ಚಿಂತನೆ ಮತ್ತು 4 ಎಂದು ಹೆಸರಿಸಲಾದ ಅಂಶವು ಪ್ರಯೋಗ. ಅನುಭವಾತ್ಮಕ ಬೋಧನಾ ಕಲಿಕೆಯ ಅಂಶಗಳು ಇವಾಗಿವೆ. ಅನುಭವಾತ್ಮಕ ಬೋಧನಾ ಕಲಿಕೆಯ ತರಗತಿಗಳಲ್ಲಿ ಈ 4 ಅಂಶಗಳನ್ನು ಒಳಗೊಂಡು ಪಾಠ ಬೋಧನೆಯನ್ನು ಮಾಡಿದಾಗ ವಿದ್ಯಾರ್ಥಿಗಳಿಗೆ ಪರಿಕಲ್ಪನೆಯನ್ನು ಅರ್ಥೈಸುವುದು ಮತ್ತು ಸದೃಢಗೊಳಿಸುವುದು ಸುಲಭವಾಗುತ್ತದೆ. ಅನುಭವಾತ್ಮಕ ಬೋಧನಾ ಕಲಿಕೆಯ ಅಂಶಗಳನ್ನು ಅಳವಡಿಸಿಕೊಂಡು ಒಂದು ಕ್ರಿಯಾಶೀಲ ತರಗತಿಯನ್ನು ಹೇಗೆ ರಚಿಸಬಹುದು ಎಂದು ನೋಡ್ತಾ ಹೋಗೋಣಂತೆ. 4ನೇ ತರಗತಿಯಲ್ಲಿ ಸಸ್ಯಾಧಾರ ಬೇರು ಎಂಬ ಅಧ್ಯಾಯವು ವಿದ್ಯಾರ್ಥಿಗಳಿಗೆ ಬೇರುಗಳ ವಿಧಗಳು ಮತ್ತು ಕಾರ್ಯಗಳನ್ನು ಹೇಳಿಕೊಡುತ್ತೆ. ಹಾಗಿದ್ರೆ ಬೇರುಗಳನ್ನು ಪರಿಚಯಿಸೋದು ಹೇಗೆ? ಬೇರುಗಳನ್ನು ಪರಿಚಯಿಸೋದಕ್ಕೆ ನಾವು ಅನುಭವಾತ್ಮಕ ಬೋಧನಾ ಕಲಿಕೆಯ ಅಂಶಗಳನ್ನು ಹೇಗೆ ಅಳವಡಿಸ್ಕೋಬಹುದು ಅಂತ ನೋಡೋಣಂತೆ. ಇಲ್ಲಿ ನಾವು ಸಸ್ಯದ ಒಂದು ಚಿತ್ರವನ್ನು ತೋರಿಸ್ತಾ ಇದ್ದೀವಿ. ಈ ಸಸ್ಯದ ಚಿತ್ರವನ್ನು ತೋರಿಸಿ ವಿದ್ಯಾರ್ಥಿಗಳಿಗೆ ಸಸ್ಯದ ಭಾಗಗಳನ್ನು ನೆನಪಿಸ್ಕೊಳ್ಳಿ ಅಂತ ಕೇಳ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ 3ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಸ್ಯದ ಭಾಗಗಳ ಕುರಿತು ಪರಿಚಯ ಆಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸಸ್ಯದ ಭಾಗಗಳನ್ನು ಗುರುತಿಸೋದಕ್ಕೆ ಹೇಳಿದಾಗ ವಿದ್ಯಾರ್ಥಿಗಳು ಇದು ಎಲೆ, ಕಾಂಡ, ಹೂವು, ಹಣ್ಣು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಬೇರನ್ನು ಸಹ ಕೆಲವು ವಿದ್ಯಾರ್ಥಿಗಳು ಗುರುತಿಸಬಹುದು. ಈ ರೀತಿ ಚಿತ್ರಗಳನ್ನು ತೋರಿಸಿ ವಿದ್ಯಾರ್ಥಿಗಳಿಗೆ ಭಾಗಗಳನ್ನು ಗುರುತಿಸೋದಕ್ಕೆ ಹೇಳಿದಾಗ ಬೇರು ಅನ್ನೋ ಪದನ ವಿದ್ಯಾರ್ಥಿಗಳಿಂದಾನೇ ನಾವು ಹೇಳಿಸಬಹುದು. ಈ ರೀತಿ ನಾವು ಚಿತ್ರವನ್ನು ತೋರಿಸಿ ವಿದ್ಯಾರ್ಥಿಗಳಿಗೆ ಸಸ್ಯದ ಭಾಗಗಳನ್ನು ಗುರುತಿಸೋದಕ್ಕೆ ಹೇಳಿದಾಗ ವಿದ್ಯಾರ್ಥಿಗಳಿಗೆ ಬೇರುಗಳ ಎಕ್ಸ್ಪೋಜರನ್ನು ನೀಡಬಹುದು. ಬೇರುಗಳ ಎಕ್ಸ್ಪೋಜರನ್ನು ನೀಡ್ತಾ ವಿದ್ಯಾರ್ಥಿಗಳಿಗೆ ಅವುಗಳ ವಿಧಗಳು ಮತ್ತು ಕಾರ್ಯಗಳನ್ನು ಹೇಳ್ಕೊಡೋದಕ್ಕೆ ಸುಲಭ ಆಗುತ್ತೆ. ಹಾಗಿದ್ರೆ ಬೇರುಗಳ ಕಾರ್ಯಗಳೇನು? ಇದನ್ನು ಹೇಗೆ ಹೇಳ್ಕೊಡ್ಬೋದು ಮಕ್ಕಳಿಗೆ? ಹೇಳ್ಕೊಡೋದಕ್ಕೆ ಒಂದು ಸ್ವಾವಲೋಕನ ಪ್ರಶ್ನೆಗಳನ್ನು ಕೇಳಬಹುದು. ಈ ಪ್ರಶ್ನೆ ಏನು? ನಾವು ದಿನನಿತ್ಯ ಓಡಾಡ್ತಿರೋವಾಗ ಅಡಿಕೆ ಮರ, ತೆಂಗಿನ ಮರ, ಆಲದ ಮರ, ಈ ರೀತಿ ಹಲವಾರು ಮರಗಳನ್ನು ಎತ್ತರಕ್ಕೆ ಬೆಳೆದಿರೋದನ್ನು ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಈ ಮರಗಳು ಇಷ್ಟು ಎತ್ತರಕ್ಕೆ ಬೆಳೆಯಲು ಸಹಾಯ ಮಾಡುವಂತಹ ಸಸ್ಯದ ಭಾಗ ಯಾವುದು ಅಂತ ಕೇಳಬಹುದು. ಅಥವಾ ಅಷ್ಟು ಎತ್ತರಕ್ಕೆ ಮರಗಳು ಬೆಳೆದಾಗ ಅವುಗಳಿಗೆ ಬೇಕಾಗುವಂತಹ ಆಹಾರ ಪದಾರ್ಥಗಳು, ನೀರು ಇವುಗಳನ್ನು ಯಾರು ಸಾಗಿಸ್ತಾರೆ ಅಲ್ಲಿವರೆಗೂ ಮೇಲಿನವರೆಗೂ? ಹೇಗೆ ಅದು ಅಷ್ಟು ಸದೃಢವಾಗಿ ನಿಂತಿದೆ ಅಂತ ಯೋಚಿಸೋದಕ್ಕೆ ನಾವು ಕೇಳ್ಬೋದು ಮಕ್ಕಳನ್ನು. ಸೊ ಈ ರೀತಿ ನಾವು ಪ್ರಶ್ನೆಗಳನ್ನು ಕೇಳಿದಾಗ ವಿದ್ಯಾರ್ಥಿಗಳಲ್ಲಿ ಕುತೂಹಲ ಉಂಟಾಗತ್ತೆ. ಈ ರೀತಿಯ ಪ್ರಶ್ನೆಗಳನ್ನು ಕೇಳಿ ಕುತೂಹಲವನ್ನು ಉಂಟು ಮಾಡಿ ನಂತರ ಬೇರುಗಳ ಪರಿಕಲ್ಪನೆಯನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಿದಾಗ ವಿದ್ಯಾರ್ಥಿಗಳಿಗೆ ಆ ಪರಿಕಲ್ಪನೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹಾಗಿದ್ರೆ ಬೇರುಗಳಲ್ಲಿ ಎಷ್ಟು ವಿಧಗಳಿವೆ, ಬೇರುಗಳ ಕಾರ್ಯ ಏನು ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಬೇರುಗಳ ಭಾಗಗಳನ್ನು ನೋಡ್ತಾ ಹೋಗೋಣ. ಈಗ ಬೇರುಗಳ ಭಾಗವನ್ನು ನೋಡೋದಾದರೆ
ಬೇರಿನಲ್ಲಿ ಒಂದು ಪ್ರಾಥಮಿಕ ಬೇರಿರುತ್ತೆ, ಅದು ದಪ್ಪವಾಗಿರುತ್ತೆ. ಆ ಪ್ರಾಥಮಿಕ ಬೇರಿನಿಂದ ಕವಲೊಡೆದು ಚಿಕ್ಕ ಚಿಕ್ಕ ಬೇರುಗಳು ಉಂಟಾಗುತ್ತವೆ. ಆ ಚಿಕ್ಕ ಚಿಕ್ಕ ಬೇರುಗಳನ್ನು ದ್ವಿತೀಯ ಬೇರುಗಳು ಅಂತ ಕರಿತೀವಿ. ಈ ದ್ವಿತೀಯ ಬೇರುಗಳಿಂದ ಮತ್ತೆ ಕವಲೊಡೆದು ತೃತೀಯ ಬೇರುಗಳು ಉಂಟಾಗಿರುತ್ತೆ. ಆ ತೃತೀಯ ಬೇರುಗಳಲ್ಲಿ ಸಣ್ಣ ರೋಮಗಳಂತೆ ಚಿಕ್ಕ ಚಿಕ್ಕ ಬೇರುಗಳು ಕಾಣಿಸ್ತಾ ಇರುತ್ತೆ. ಆ ಚಿಕ್ಕ ಚಿಕ್ಕ ಕೂದಲಿನಂತಹ ಬೇರುಗಳನ್ನು ನಾವು ಬೇರು ರೋಮಗಳು ಅಂತ ಕರಿತಾ ಇರ್ತೀವಿ. ಈ ಅಷ್ಟು ಬೇರಿನ ಭಾಗಗಳು ಸೇರಿ ಒಂದು ಬೇರಾಗತ್ತೆ. ಇಲ್ಲಿ ಕಾಣಸಿಗುವಂತಹ ಬೇರಿನ ರೋಮಗಳು ಮಣ್ಣಿನಲ್ಲಿರುವಂತಹ ನೀರು ಮತ್ತು ಖನಿಜಗಳನ್ನು ಅಬ್ಸಾರ್ಬ್ ಮಾಡಿಕೊಂಡು ಅದು ಬೇರಿನ ವಿವಿಧ ಭಾಗಗಳಿಗೆ ವರ್ಗಾವಣೆ ಮಾಡುತ್ತೆ. ಆ ಬೇರಿನ ವಿವಿಧ ಭಾಗಗಳಿಂದ ಸಸ್ಯದ ವಿವಿಧ ಭಾಗಗಳಿಗೆ ನೀರು ಮತ್ತು ಖನಿಜಗಳು ವರ್ಗಾವಣೆಯಾಗತ್ತೆ ಅಂತ ವಿದ್ಯಾರ್ಥಿಗಳಿಗೆ ಹೇಳಿದಾಗ ವಿದ್ಯಾರ್ಥಿಗಳಿಗೆ ಈ ಪರಿಕಲ್ಪನೆ ಸುಲಭವಾಗಿ ಅರ್ಥ ಆಗುತ್ತೆ. ಹಾಗಿದ್ರೆ ಬೇರುಗಳ ಕಾರ್ಯ ಏನು ಅಂತ ನೋಡೋಣ. ಬೇರುಗಳ ಪ್ರಮುಖ ಕಾರ್ಯಗಳು ಇವಾಗಿವೆ. ಮೊದಲನೇದಾಗಿ ಸಸ್ಯದ ದೇಹಕ್ಕೆ ಯಾಂತ್ರಿಕ ಶಕ್ತಿಯನ್ನು ಒದಗಿಸುವುದು. ಅಂದರೆ ಅದು ಸದೃಢವಾಗಿ ನಿಂತ್ಕೊಳ್ಳೋದಕ್ಕೆ, ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ ಸದೃಢವಾಗಿ ನಿಂತ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನು ಬೇರುಗಳು ಒದಗಿಸುತ್ತವೆ. ಮತ್ತೊಂದು ಪ್ರಮುಖ ಕಾರ್ಯ ಏನು ಅಂತ ಅಂದರೆ ನೀರು ಮತ್ತು ಖನಿಜಗಳನ್ನು ಹೀರ್ಕೊಳ್ಳೋದು. ಹಾಗೆ ಇನ್ನೊಂದು ಕಾರ್ಯ ನೋಡೋದಾದರೆ ಆಹಾರವನ್ನು ಸಂಗ್ರಹಿಸುವುದು. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ತಯಾರಾದ ಆಹಾರವನ್ನು ಸಸ್ಯ ಸಂಗ್ರಹಿಸ್ಕೋಬೇಕಾಗತ್ತೆ. ಆ ಆಹಾರ ಎಲ್ಲಿ ಸಂಗ್ರಹವಾಗುತ್ತೆ ಅಂತ ಅಂದರೆ ಅದು ಬೇರಿನಲ್ಲಿ ಸಂಗ್ರಹವಾಗುತ್ತೆ. ಹಾಗಾಗಿ ಬೇರಿನ ಒಂದು ಕಾರ್ಯ ಆಹಾರವನ್ನು ಸಂಗ್ರಹಿಸುವುದು. ಹಾಗೆ ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡುವ ನಿಯಂತ್ರಕಗಳನ್ನು ಸಂಶ್ಲೇಷಿಸುವುದು ಕೂಡ ಬೇರಿನ ಒಂದು ಪ್ರಮುಖ ಕಾರ್ಯವಾಗಿದೆ. ಹಾಗಿದ್ರೆ ಈ 4 ಪ್ರಮುಖ ಕಾರ್ಯಗಳನ್ನು ನೆನ್ಪಿಟ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಹೇಗೆ ಸಹಾಯ ಮಾಡಬಹುದು ಅನ್ನೋದಾದರೆ ಆಕ್ರೋನಿಮ್ಸ್ನ ನೀಡೋದ್ರ ಮುಖಾಂತರ. ಇಲ್ಲಿ ನಾವು ತೋರಿಸಿರೋ ಹಾಗೆ ಮಾಸ್ ಅಂತ ಒಂದು ಆಕ್ರೋನಿಮ್ನ ಕೊಟ್ಟಿದ್ದೀವಿ. ಮಾಸ್ ಅಂದರೆ ಏನು? ಎಮ್ ಅಂದರೆ ಮೆಕ್ಯಾನಿಕಲ್ ಸ್ಟ್ರೆಂತ್, ಎ ಅಂದರೆ ಅಬ್ಸಾರ್ಪ್ಷನ್, ಎಸ್ ಅಂದರೆ ಸ್ಟೋರ್, ಮತ್ತೊಂದು ಎಸ್ ಅಂದರೆ ಸಿಂಥಸೈಸ್. ಇದನ್ನೇ ನೀವು ಕನ್ನಡದಲ್ಲಿ ಹೇಳಬೇಕು ಅಂದರೆ ಯಾ ನೀ ಸ ಅಂತ ಹೇಳಬಹುದು. ಅಥವಾ ನಿಮ್ಗೇನಾದರೂ ಇನ್ನೂ ಸುಲಭವಾದ ಆಕ್ರೋನಿಮ್ಗಳು ನೆನಪಿದೆ ಅಥವಾ ನೀವು ಯಾವುದಾದ್ರೂ ಸೃಜಿಸ್ಬೋದು ಅಂತ ಅಂದರೆ ಮಕ್ಕಳಿಗೆ ಸಹಾಯವಾಗುವಂತಹ ಆಕ್ರೋನಿಮ್ಗಳನ್ನ ನೀಡಿ ಅವರಿಗೆ ಬೇರುಗಳ ಕಾರ್ಯಗಳನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಸಹಾಯ ಮಾಡಬಹುದು. ಇವಿಷ್ಟು ಬೇರುಗಳ ಕಾರ್ಯಗಳಾಗಿದ್ದರೆ ಬೇರುಗಳ ವಿಧಗಳನ್ನು ನೋಡೋಣಂತೆ. 2 ವಿಧಗಳ ಬೇರುಗಳಿವೆ. ಒಂದು ತಾಯಿ ಬೇರು, ಇನ್ನೊಂದು ತಂತು ಬೇರು. ತಾಯಿ ಬೇರು ಅಂತ ಅಂದರೆ ಏನು? ತಾಯಿ ಬೇರು ಹೇಗಿರುತ್ತೆ ಅನ್ನೋದಾದರೆ ತಾಯಿ ಬೇರಿನಲ್ಲಿ ಒಂದು ದಪ್ಪ ಬೇರಿರುತ್ತೆ, ಮುಖ್ಯವಾದ ದಪ್ಪ ಬೇರಿರುತ್ತೆ. ಆ ದಪ್ಪ ಬೇರಿಂದ ಹಲವಾರು ಚಿಕ್ಕ ಚಿಕ್ಕ ಬೇರುಗಳು ಕವಲೊಡೆದಿರುತ್ತೆ. ಆದರೆ ತಂತು ಬೇರಿನಲ್ಲಿ ಹೇಗಿರುತ್ತೆ ಅಂದರೆ ಹಲವಾರು ತೆಳುವಾದ ಬೇರುಗಳು ಹರಡಿಕೊಂಡಿರುತ್ತೆ, ಮಣ್ಣಿನಲ್ಲಿ ಹರಡಿಕೊಂಡಿರುತ್ತೆ. ಇಲ್ಲಿ ನೀವು ಚಿತ್ರದಲ್ಲಿ ನೋಡೋದಾದ್ರೆ ತಾಯಿ ಬೇರಿನಲ್ಲಿ ಒಂದು ದಪ್ಪವಾದ ಬೇರಿದ್ರೆ ತಂತು ಬೇರಿನಲ್ಲಿ ಹಲವಾರು ತೆಳುವಾದ ಬೇರುಗಳು ಹರಡಿಕೊಂಡಿವೆ. ಇದಕ್ಕೆ ಉದಾಹರಣೆಗಳನ್ನು ನೋಡೋದಾದ್ರೆ ದಿನನಿತ್ಯ ನಾವು ತಿನ್ನುವಂತಹ ಕ್ಯಾರೆಟ್ ಮತ್ತೆ ಗೆಣಸು ತಾಯಿ ಬೇರಿಗೆ ಉದಾಹರಣೆಗಳಾಗಿವೆ. ಹಾಗೆ ಮೆಕ್ಕೆಜೋಳ ಮತ್ತು ಭತ್ತ ತಂತು ಬೇರಿಗೆ ಉದಾಹರಣೆಗಳಾಗಿವೆ. ಹಾಗಿದ್ರೆ ತಾಯಿ ಬೇರು ಮತ್ತು ತಂತು ಬೇರು ವ್ಯವಸ್ಥೆಗಳ ನಡುವಿನ ವ್ಯತ್ಯಾಸಗಳನ್ನು ನೋಡೋಣವಾ? ಮೊದಲನೇದಾಗಿ ಮುಖ್ಯ ಬೇರು ಹೇಗಿರುತ್ತೆ ಅಂತ ನೋಡೋದಾದ್ರೆ ತಾಯಿ ಬೇರಿನಲ್ಲಿ ಒಂದು ದಪ್ಪವಾದ ಮುಖ್ಯ ಬೇರಿರುತ್ತೆ, ಆದರೆ ತಂತು ಬೇರಿನಲ್ಲಿ ಬಹಳಷ್ಟು ತೆಳುವಾದ ಬೇರುಗಳಿರುತ್ತೆ. ಹಾಗೆ ಹೇಗೆ ಬೆಳೆಯೋ ದಿಕ್ಕನ್ನು ನೋಡಬೇಕು ಅನ್ನೋದಾದರೆ ತಾಯಿ ಬೇರು ಮಣ್ಣಿನೊಳಗೆ ಆಳವಾಗಿ ಒಂದೇ ದಿಕ್ಕಿನಲ್ಲಿ ಬೆಳೆಯುತ್ತೆ. ಆದರೆ ತಂತು ಬೇರಿನಲ್ಲಿ ಎಲ್ಲ ಸಣ್ಣ ಸಣ್ಣ ಬೇರುಗಳು ಮಣ್ಣಿನ ಮೇಲ್ಮೈಯಲ್ಲೇ ಅಗಲವಾಗಿ ಹರಡುತ್ತೆ. ಈಗ ಸ್ಟ್ರೆಂತ್ಗೆ ಬರೋದಾದರೆ ಟ್ಯಾಪ್ ರೂಟ್ ಸಿಸ್ಟಮ್ ಅಂದರೆ ತಾಯಿ ಬೇರು ಬಲವಾದ ಆಧಾರವಾಗಿ ನಿಂತ್ಕೊಳ್ಳುತ್ತೆ. ಆದರೆ ತಂತು ಬೇರು ತಾಯಿ ಬೇರಿಗಿಂತ ಸ್ವಲ್ಪ ಮಧ್ಯಮ ಮಟ್ಟದ ಆಧಾರವನ್ನು ನೀಡುತ್ತೆ. ಈಗ ನೀರನ್ನು ಹೇಗೆ ಪಡ್ಕೊಳ್ಳುತ್ತೆ ಅನ್ನೋದು ನೋಡೋದಾದ್ರೆ ತಾಯಿ ಬೇರು ಆಳವಾದ ನೀರಿನ ಮೂಲಗಳನ್ನು ತಲುಪುತ್ತೆ, ಆದರೆ ತಂತು ಬೇರು ಮೇಲ್ಮೈ ನೀರನ್ನು ಮಾತ್ರ ಹೀರ್ಕೊಳ್ಳುತ್ತೆ. ಸಸ್ಯದ ವಿಧ ನೋಡೋದಾದ್ರೆ ತಾಯಿ ಬೇರು ದ್ವಿದಳ ಸಸ್ಯಗಳಲ್ಲಿ ಇರುತ್ತೆ, ಅಂದ್ರೆ ಉದಾಹರಣೆಗೆ ಕ್ಯಾರೆಟ್ ಮತ್ತು ಬೀಟ್ರೂಟ್. ಹಾಗೆ ತಂತು ಬೇರನ್ನ ನೋಡೋದಾದ್ರೆ ಏಕದಳ ಸಸ್ಯಗಳಲ್ಲಿ ತಂತು ಬೇರುಗಳಿರುತ್ತೆ, ಉದಾಹರಣೆಗೆ ಹುಲ್ಲು ಮತ್ತು ಗೋಧಿ. ಇದಿಷ್ಟು ತಾಯಿ ಬೇರು ಮತ್ತು ತಂತು ಬೇರುಗಳ ನಡುವಿನ ವ್ಯತ್ಯಾಸಗಳಾಗಿತ್ತು. ಹಾಗಿದ್ರೆ ಈಗ ಒಂದು ಚಿಕ್ಕ ಪ್ರಶ್ನೆ ಇದೆ. ನಾನು ಸಂಜೆ ತೋಟದಲ್ಲಿ ಓಡಾಡ್ತಿರೋವಾಗ ಹುಲ್ಲು ಮತ್ತು ಕ್ಯಾರೆಟ್ ಎರಡನ್ನೂ ನೋಡ್ತೀನಿ. ಇವೆರಡರಲ್ಲಿ ಯಾವುದನ್ನು ಸುಲಭವಾಗಿ ಕೀಳ್ಬೋದು? ಆಲೋಚಿಸಿ. ಈಗಷ್ಟೇ ನಾವು ತಂತು ಬೇರು ಮತ್ತು ತಾಯಿ ಬೇರಿನ ಬಗ್ಗೆ ಮಾತಾಡಿದ್ವಿ. ತಂತು ಬೇರು ಮೇಲ್ಮೈಯಲ್ಲೇ ಹರಡ್ಕೊಂಡಿರುತ್ತೆ, ತಾಯಿ ಬೇರು
ಆಳವಾಗಿ ಕೆಳಗೆ ಹೋಗುತ್ತೆ ಅಂತ ಅನ್ನೋದಾದರೆ, ತಾಯಿ ಬೇರು ಯಾವುದಕ್ಕಿದೆ, ತಂತು ಬೇರು ಯಾವುದಕ್ಕಿದೆ, ಯಾವುದನ್ನು ಸುಲಭವಾಗಿ ನಾನು ಕೀಳಬಹುದು ಅನ್ನೋದು ಪ್ರಶ್ನೆ. ಉತ್ತರ ಏನಿರಬಹುದು? ಹೌದು, ಸರಿಯಾದ ಉತ್ತರ ಹುಲ್ಲು. ಏಕೆಂದರೆ ಹುಲ್ಲಿನ ಬೇರಿನ ವ್ಯವಸ್ಥೆ ತಂತು ಬೇರಾಗಿದ್ದು ಅದರಲ್ಲಿ ಬೇರುಗಳು ಮಣ್ಣಿನ ಮೇಲ್ಮೈಯಲ್ಲೇ ಹರಡ್ಕೊಂಡಿರುತ್ತೆ, ಹಾಗಾಗಿ ಸುಲಭವಾಗಿ ನಾವು ಕೀಳ್ಬೋದು. ಆದರೆ ಕ್ಯಾರೆಟಲ್ಲಿ ತಾಯಿ ಬೇರಿರೋದ್ರಿಂದ, ತಾಯಿ ಬೇರು ಆಳಕ್ಕೆ ಇಳಿಯೋದ್ರಿಂದ ಅದನ್ನು ಸುಲಭವಾಗಿ ಕೀಳೋದಕ್ಕೆ, ಅಂದರೆ ಹುಲ್ಲನ್ನು ಕಿತ್ತಷ್ಟು ಸುಲಭವಾಗಿ ಕ್ಯಾರೆಟನ್ನು ಕೀಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಹೀಗಾಗಿ ಇದರಿಂದ ಕೂಡ ನಾವು ತಂತು ಬೇರು ಯಾವುದು, ತಾಯಿ ಬೇರು ಯಾವುದು ಅನ್ನೋದನ್ನು ಕೂಡ ನಾವು ಕಂಡುಹಿಡಿಯಬಹುದು. ಹಾಗಿದ್ರೆ ಶಿರಾವಿನ್ಯಾಸ ಹೇಗಿರುತ್ತೆ ಅಂತ ನೋಡೋಣವಾ? ಬೇರುಗಳು ನೀರು ಮತ್ತು ಖನಿಜಗಳನ್ನು ಹೀರ್ಕೊಂಡ್ರೂ ಸಹ ಎಲೆಗಳ ಪ್ರತಿಯೊಂದು ಭಾಗಕ್ಕೂ ನೀರು ಮತ್ತು ಖನಿಜ ತಲುಪಬೇಕು ಅನ್ನೋದಾದರೆ ಅದಕ್ಕೆ ಸಹಾಯ ಮಾಡುವಂಥದ್ದು ಏನು? ಅದು ಶಿರಾವಿನ್ಯಾಸ. ನಾವು ದಿನನಿತ್ಯ ನೋಡುವ ಎಲೆಗಳಲ್ಲಿ 2 ರೀತಿಯ ಶಿರಾವಿನ್ಯಾಸಗಳನ್ನು ನೋಡಬಹುದು. ಮೊದಲನೇದು ಸಮಾಂತರ ಶಿರಾವಿನ್ಯಾಸ, ಎರಡನೇದು ಜಾಲಿಕ ಶಿರಾವಿನ್ಯಾಸ. ಸಮಾಂತರ ಶಿರಾವಿನ್ಯಾಸದಲ್ಲಿ ವೇನ್ಸ್ ಪ್ಯಾರಲಲ್ ಆಗಿ ಜೋಡಣೆ ಆಗಿರುತ್ತೆ. ಆದರೆ ಜಾಲಿಕ ಶಿರಾವಿನ್ಯಾಸದಲ್ಲಿ ವೇನ್ಸು ಒಂದು ಮೇನ್ ವೇನ್ ಇದ್ದು ನಂತರ ಅದರಿಂದ ಕವಲೊಡೆದಿರುತ್ತೆ. ಇಲ್ಲಿ ಚಿತ್ರದಲ್ಲಿ ತೋರಿಸಿರೋ ಹಾಗೆ ಕವಲೊಡೆಯೋದು ನಾವು ತುಂಬಾ ಕ್ಲಿಯರ್ ಆಗಿ ನೋಡಬಹುದು. ಹಾಗಿದ್ರೆ ಇಲ್ಲೊಂದು ಪ್ರಶ್ನೆ ಇದೆ. ಹಲವಾರು ಪ್ರದೇಶಗಳಲ್ಲಿ ನಾವು ಬಾಳೆ ಎಲೆಯಲ್ಲಿ ನಾವು ಊಟ ಮಾಡ್ತೀವಿ. ಹಾಗಿದ್ರೆ ಈ ಬಾಳೆ ಎಲೆಯಲ್ಲಿ ಯಾವ ರೀತಿಯ ಶಿರಾವಿನ್ಯಾಸ ಇದೆ ಅಂತ ಊಹಿಸಬಲ್ಲಿರಾ? ಹೌದು, ಸರಿಯಾದ ಉತ್ತರ ಸಮಾಂತರ ಶಿರಾವಿನ್ಯಾಸ. ಈಗ ಬೀಜದಳಗಳ ಬಗ್ಗೆ ಮಾತಾಡೋಣಂತೆ. ಬೀಜದಳ ಅಂದರೆ ಏನು? ಬೀಜದೊಳಗೆ ಕಂಡುಬರುವ ಮೊದಲ ಎಲೆ. ಸಸಿ ಬೆಳೆಯಲು ಪ್ರಾರಂಭಿಸಿದಾಗ ಅದಕ್ಕೆ ಪೋಷಣೆ ಮತ್ತು ಶಕ್ತಿಯ ಆರಂಭಿಕ ಮೂಲ ಇದಾಗಿರುತ್ತೆ. ಇದರಲ್ಲಿ 2 ವಿಧ ಇದೆ, ಏಕದಳ ಮತ್ತು ದ್ವಿದಳ. ಏಕದಳ ಅಂದರೆ ಇದರಲ್ಲಿ ಒಂದೇ ಬೀಜಕೋಶವಿರುತ್ತೆ. ದ್ವಿದಳ ಅಂತ ಅಂದರೆ 2 ಬೀಜಕೋಶಗಳಿರುತ್ತೆ. ಇಲ್ಲಿ ನೀವು ಚಿತ್ರದಲ್ಲಿ ನೋಡೋದಾದ್ರೆ ಏಕದಳದಲ್ಲಿ ಒಂದೇ ಬೀಜಕೋಶ ಇದೆ, ಆದರೆ ದ್ವಿದಳದಲ್ಲಿ 2 ಬೀಜಕೋಶಗಳಿದೆ. ಹಾಗಿದ್ರೆ ಶಿರಾವಿನ್ಯಾಸ ಮತ್ತು ಬೀಜದಳಗಳನ್ನು ಬಳಸಿಕೊಂಡು ನಾವು ಬೇರಿನ ವ್ಯವಸ್ಥೆಯನ್ನು ಗುರುತಿಸಬಹುದಾ? ನೋಡ್ತಾ ಹೋಗೋಣ. ಮೊದಲನೇದಾಗಿ ರೂಟ್ ಹೇಗಿರುತ್ತೆ ಅಂತ ನೋಡೋದಾದ್ರೆ ಫೈಬ್ರಸ್ ರೂಟ್ ಸಿಸ್ಟಮ್ ಮತ್ತು ಟ್ಯಾಪ್ ರೂಟ್ ಸಿಸ್ಟಮಲ್ಲಿ ನಾವು ಆಗಲೇ ಚರ್ಚಿಸಿದಾಗೆ ರೂಟ್ಸು ಫೈಬ್ರಸ್ ರೂಟ್ ಸಿಸ್ಟಮಲ್ಲಿ ಮೇಲ್ಮೈಯಲ್ಲೇ ಹರಡ್ಕೊಂಡಿರುತ್ತೆ, ಅಂದರೆ ಸರ್ಫೇಸಲ್ಲೇನೆ ಹಲವಾರು ಸಣ್ಣ ಸಣ್ಣ ತೆಳುವಾದ ಬೇರುಗಳಾಗಿ ಹರಡ್ಕೊಂಡಿರುತ್ತೆ. ಟ್ಯಾಪ್ ರೂಟ್ ಸಿಸ್ಟಮಲ್ಲಿ ಒಂದು ಪ್ರಮುಖ ಬೇರಿರುತ್ತೆ. ಆ ಪ್ರಮುಖ ಬೇರಿಂದ ಹಲವಾರು ಬೇರುಗಳು ಕವಲೊಡೆದಿರುತ್ತೆ. ಈಗ ದಳಗಳ ಬಗ್ಗೆ ನೋಡೋದಾದರೆ ತಂತು ಬೇರಿನ ವ್ಯವಸ್ಥೆ ಇರಬೇಕು ಅಂತ ಅಂದರೆ ಆ ಸಸ್ಯಕ್ಕೆ ಏಕದಳ ಇರುತ್ತೆ, ಅಂದರೆ ಆ ಸಸ್ಯ ಏಕದಳ ಸಸ್ಯವಾಗಿರುತ್ತೆ. ತಾಯಿ ಬೇರು ವ್ಯವಸ್ಥೆ ಇದೆ ಅನ್ನೋದಾದ್ರೆ ಆ ಸಸ್ಯ ದ್ವಿದಳ ಸಸ್ಯ ಆಗಿರುತ್ತೆ. ಹಾಗೆ ಶಿರಾವಿನ್ಯಾಸವನ್ನು ನೋಡಿದಾಗ ತಂತು ಬೇರು ವ್ಯವಸ್ಥೆಯಲ್ಲಿ ನಮಗೆ ಸಮಾಂತರ ಶಿರಾವಿನ್ಯಾಸವಿರುತ್ತೆ, ಹಾಗೆ ತಾಯಿ ಬೇರಿನಲ್ಲಿ ಜಾಲಿಕ ಶಿರಾವಿನ್ಯಾಸ ಇರುತ್ತೆ. ಈಗ ಪುಷ್ಪದ ಭಾಗಗಳಿಗೆ ಬರೋದಾದ್ರೆ ಫೈಬ್ರಸ್ ರೂಟ್ ಸಿಸ್ಟಮ್ ಇರುವಂತಹ ಸಸ್ಯಗಳಲ್ಲಿ ಪುಷ್ಪದಲ್ಲಿರುವಂತಹ ಪೆಟಲ್ಸ್ನ ಸಂಖ್ಯೆ ಮಲ್ಟಿಪಲ್ಸ್ ಆಫ್ 3 ಆಗಿದ್ರೆ ಟ್ಯಾಪ್ ರೂಟ್ ಸಿಸ್ಟಮ್ನಲ್ಲಿ ಬರುವಂತಹ ಸಸ್ಯಗಳಲ್ಲಿರುವಂತಹ ಹೂಗಳ ಪೆಟಲ್ಸ್ನ ಸಂಖ್ಯೆ ಮಲ್ಟಿಪಲ್ಸ್ ಆಫ್ 4 or 5 ಆಗಿರುತ್ತೆ. ಈ ರೀತಿ ಫೈಬ್ರಸ್ ರೂಟ್ ಸಿಸ್ಟಮ್ ಮತ್ತು ಟ್ಯಾಪ್ ರೂಟ್ ಸಿಸ್ಟಮನ್ನು ನಾವು ಕಂಡುಹಿಡಿಯಬಹುದು. ಈ ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ನ ಇಟ್ಕೊಂಡು ನಾವು ಬೇರಿನ ವ್ಯವಸ್ಥೆಯನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ಬೇರುಗಳ ಬಗ್ಗೆ ಚರ್ಚೆ ಆಗಿತ್ತು. ಇಲ್ಲಿಯವರೆಗೆ ನಾವು ಸಸ್ಯಗಳಲ್ಲಿ ಬೇರುಗಳು, ಶಿರಾವಿನ್ಯಾಸ ಮತ್ತು ಶಿರಾವಿನ್ಯಾಸದಲ್ಲಿ ವೈವಿಧ್ಯತೆಯನ್ನು ಕಂಡಿದ್ದೇವೆ. ಈಗ ಜೀವಿಗಳಲ್ಲಿ ವೈವಿಧ್ಯತೆ ಎಂದರೇನು ಅಂತ ಅರ್ಥ ಮಾಡಿಕೊಳ್ಳೋಣ. ಜೀವ ವೈವಿಧ್ಯತೆ ಎಂದರೇನು? ಜೀವ ವೈವಿಧ್ಯತೆಯು ನಮ್ಮ ಗ್ರಹದಲ್ಲಿ ವಾಸಿಸುವ ಸಸ್ಯಗಳು, ಪ್ರಾಣಿಗಳು, ಶಿಲೀಂಧ್ರಗಳು ಮತ್ತು ಸೂಕ್ಷ್ಮಾಣು ಜೀವಿಗಳ ಅಪಾರವಾದ ಶ್ರೇಣಿಯನ್ನು ಒಳಗೊಂಡಿದೆ. ಹಾಗಿದ್ದರೆ ಪ್ರಾಣಿಗಳ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಅವುಗಳ ಆವಾಸ ಮತ್ತು ಹೊಂದಾಣಿಕೆಯಲ್ಲಿರುವ ವೈವಿಧ್ಯತೆಯನ್ನು ನೋಡೋಣ. ಈಗ ಒಂದಷ್ಟು ಚಿತ್ರಗಳನ್ನು ತೋರಿಸ್ತಾ ಹೋಗ್ತೀವಿ. ಈ ಚಿತ್ರದಲ್ಲಿ ಕಾಣಸಿಗುವಂತಹ ಪ್ರಾಣಿ ಮತ್ತು ಅದರ ಆವಾಸವನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ಪೋಲಾರ್ ಬೇರ್ ಇದೆ, ಪೆಂಗ್ವಿನ್ ಇದೆ. ಈ ಪೋಲಾರ್ ಬೇರ್ ಮತ್ತು ಪೆಂಗ್ವಿನ್ ವಾಸಿಸುವಂತಹ ಜಾಗ ಅತಿಯಾದ ಚಳಿ ಇರುವಂತಹ ಆವಾಸವಾಗಿರುತ್ತೆ. ಈ ಅತಿಯಾದ ಚಳಿಯನ್ನು ಸಹಿಸ್ಕೊಳ್ಳೋದಕ್ಕೆ ಅವುಗಳಲ್ಲಿ ಯಾವ ರೀತಿಯ ಹೊಂದಾಣಿಕೆಗಳಿವೆ ಅನ್ನೋದನ್ನು ಗಮನಿಸ್ತಾ ಹೋಗಿ. ಈಗ ಇಲ್ಲಿ ಒಂದು ಒಂಟೆ ಇದೆ ಮತ್ತು ಪಾಪಸ್ಕಳಿ ಗಿಡ ಇದೆ. ಇವುಗಳು ವಾಸಿಸುವಂತಹ ಜಾಗ
ಮರುಭೂಮಿ ಆಗಿರುತ್ತೆ. ಆ ಮರುಭೂಮಿಯಲ್ಲಿ ಆ ತಾಪಮಾನದಲ್ಲಿ ಆ ತಾಪಮಾನನ ಸಹಿಸ್ಕೊಳ್ಳೋದಕ್ಕೆ ಯಾವ ರೀತಿಯ ಹೊಂದಾಣಿಕೆಗಳನ್ನ ಈ ಎರಡು ಜೀವಿಗಳು ಮಾಡ್ಕೊಂಡಿವೆ ಅನ್ನೋದನ್ನ ನೋಡಿ. ಈಗ ಒಂದು ಕೆಮಿಲಿಯನ್ ಅನ್ನ ತೋರಿಸ್ತಾ ಇದ್ದೀವಿ. ಈ ಕೆಮಿಲಿಯನ್ ಎಲ್ಲಿರುತ್ತೆ? ಕಾಡುಗಳಲ್ಲಿ ಅಥವಾ ತೋಟಗಳಲ್ಲಿ ನಮಗೆ ಕಾಣಸಿಗತ್ತೆ. ಇದರಲ್ಲಿರುವಂತಹ ಹೊಂದಾಣಿಕೆ ಏನು ಅನ್ನೋದನ್ನ ಗಮನಿಸ್ತಾ ಹೋಗಿ. ಯಾವ ರೀತಿ ಇದು ಹೊಂದಾಣಿಕೆ ಮಾಡ್ಕೊಂಡಿರಬಹುದು ಅದು ವಾಸಿಸುವಂತಹ ಜಾಗದಲ್ಲಿ ಅನ್ನೋದನ್ನ ನೋಡಿ. ಈಗ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಈಗ ನಾವು ಪೋಲಾರ್ ಬೇರನ್ನು ಫಸ್ಟ್ ನೋಡಿದ್ವಿ. ಪೋಲಾರ್ ಬೇರಲ್ಲಿ ಏನಿದೆ? ಪೋಲಾರ್ ಬೇರಲ್ಲಿ ದಪ್ಪ ತುಪ್ಪಳ ಇರುತ್ತೆ. ಇದು ಚಳಿಯನ್ನು ತಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನಂತರ ತುಪ್ಪಳದ ಒಳಗಡೆ ಕಪ್ಪು ಚರ್ಮ ಇರುತ್ತೆ. ಈ ಕಪ್ಪು ಚರ್ಮ ಇರೋದ್ರಿಂದ ಶಾಖವನ್ನ ತನ್ನೊಳಗೆ ತಾನು ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ತನ್ನ ದೇಹದ ಶಾಖವನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಈ ಕಪ್ಪು ಚರ್ಮ ಸಹಾಯ ಮಾಡುತ್ತೆ. ನಂತರ ಪ್ಯಾಡೆಡ್ ಪಾಸ್ ಇರುತ್ತೆ, ಪಂಜಗಳಿರುತ್ತೆ. ಈ ಪ್ಯಾಡೆಡ್ ಪಾಸ್ ಪೋಲಾರ್ ಬೇರ್ಗಳಿಗೆ ನಡೆಯೋದಕ್ಕೆ ಸಹಾಯ ಮಾಡುತ್ತೆ. ಈಗ ಮುಂದೆ ನೋಡೋದಾದ್ರೆ ಒಂಟೆನಲ್ಲಿ ಏನಿದೆ? ದೊಡ್ಡ ಚಪ್ಪಟೆ ಪಾದಗಳಿವೆ. ಇವು ಮರಳಿನಲ್ಲಿ ನಡೆದಾಡೋದಕ್ಕೆ ಸಹಾಯ ಮಾಡುತ್ತೆ. ಒಂಟೆಗೆ ಕಣ್ಣಿನ ದಪ್ಪ ರೆಪ್ಪೆ ಕೂದಲುಗಳಿವೆ. ಈ ದಪ್ಪ ರೆಪ್ಪೆ ಕೂದಲುಗಳು ಮರಳಿನಿಂದ ತನ್ನ ಕಣ್ಣುಗಳನ್ನು ಸಂರಕ್ಷಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಹಾಗೆ ಡುಬ್ಬ ಇದೆ. ಈ ಡುಬ್ಬವು ಫ್ಯಾಟನ್ನು ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಆಹಾರ ಸಿಗದೇ ಇದ್ರೂ ಕೂಡ ತನ್ನನ್ನು ತಾನು ಸಂರಕ್ಷಿಸೋದಕ್ಕೆ ಸಹಾಯ ಮಾಡುತ್ತೆ. ಈಗ ಕೆಮಿಲಿಯನ್ ಅನ್ನು ನೋಡೋದಾದ್ರೆ ಬಣ್ಣ ಬದಲಿಸುವ ಚರ್ಮ ಇರುತ್ತೆ. ಅಂದರೆ ತಾನು ಯಾವ ಮೇಲ್ಮೈನ ಮೇಲೆ, ಯಾವ ಸರ್ಫೇಸ್ ಮೇಲೆ ಇರುತ್ತೋ, ಕೆಮಿಲಿಯನ್ ಯಾವ ಸರ್ಫೇಸನ್ನು ಟಚ್ ಮಾಡುತ್ತೋ ಆ ಸರ್ಫೇಸ್ನ ಕಲರ್ ಏನಿರುತ್ತೋ ಆ ಕಲರನ್ನು ತನ್ನ ಸ್ಕಿನ್ ತಗೊಳ್ಳುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ತನ್ನನ್ನು ತಾನು ರಕ್ಷಿಸ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಹಾಗೆ ಇದಕ್ಕೆ 360 ಡಿಗ್ರಿ ವಿಷನ್ ಇರುತ್ತೆ. 360 ಡಿಗ್ರಿ ವಿಷನ್ ಇರೋದ್ರಿಂದ ತನ್ನ ಸುತ್ತ ಏನಾಗ್ತದೆ, ಏನಿದೆ, ಏನಿಲ್ಲ ಅನ್ನೋದನ್ನು ನೋಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಮತ್ತು ತನ್ನ ನಾಲಿಗೆ ತುಂಬ ಉದ್ದನೆಯ ನಾಲಿಗೆ ಇರೋದ್ರಿಂದ ತನ್ನ ಪ್ರೇ ಅಂದರೆ ಬೇಕಾಗಿರುವ ಆಹಾರವನ್ನು ಟ್ರ್ಯಾಪ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಈ ರೀತಿಯ ಅಡಾಪ್ಟೇಷನ್ಸು ಲ್ಯಾಂಡ್ ಅನಿಮಲ್ಸ್ ಮೇಲಿದ್ರೆ, ಈಗ ಫಿಶ್ಗೆ ಬಂದಾಗ ಅಕ್ವಾಟಿಕ್ ಅನಿಮಲ್ಸ್ ಅನ್ನ ನೋಡೋದಾದ್ರೆ ಈ ಮೀನಿನಲ್ಲಿ ಸ್ಟ್ರೀಮ್ಲೈನ್ಡ್ ಬಾಡಿ ಇದೆ. ಈ ಸ್ಟ್ರೀಮ್ಲೈನ್ಡ್ ಬಾಡಿ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದಾದ್ರೆ, ಈ ಸ್ಟ್ರೀಮ್ಲೈನ್ಡ್ ಬಾಡಿ ಏನಕ್ಕೆ ಸಹಾಯ ಮಾಡುತ್ತೆ ಅನ್ನೋದಾದ್ರೆ ನೀರಿನ ಪ್ರೆಷರನ್ನು ಪ್ರತಿರೋಧಿಸಿ ನೀರಿನ ಪ್ರೆಷರಿನ ವಿರುದ್ಧವಾಗಿ ಸ್ವಿಮ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಫಿನ್ಸ್ ಇದೆ. ಈ ಫಿನ್ಸ್, ಈ ಈಜು ರೆಕ್ಕೆಗಳು ಕೂಡ ಮೀನುಗಳಿಗೆ ನೀರಿನಲ್ಲಿ ಈಜಲು ಸಹಾಯ ಮಾಡುತ್ತೆ. ಅಂದರೆ ನೀರಿನ ಪ್ರೆಷರನ್ನು ವಿರೋಧಿಸಿ ನೀರನ್ನು ಪಕ್ಕಕ್ಕೆ ತಳ್ಳಿ ಈಜಲು ಸಹಾಯ ಮಾಡುತ್ತೆ. ಇದಿಷ್ಟು ಮೀನುಗಳಲ್ಲಿ ಆಗಿರುವಂತಹ ಹೊಂದಾಣಿಕೆಗಳು. ಹಲವಾರು ಪ್ರಾಣಿಗಳು ಅವುಗಳು ವಾಸಿಸುವ ಆವಾಸದ ಮೇಲೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಹಲವಾರು ಹೊಂದಾಣಿಕೆಗಳನ್ನು ಮಾಡಿಕೊಂಡು ಪರಿಸರದಲ್ಲಿ ಜೀವಿಸುತ್ತವೆ. ಇಲ್ಲಿವರೆಗೆ ನಾವು ಬೇರುಗಳ ಕಾರ್ಯ, ಅವುಗಳ ವಿಧಗಳು ಮತ್ತು ಅವುಗಳ ನಡುವಿನ ವ್ಯತ್ಯಾಸ ಹಾಗೂ ಎಲೆಗಳಲ್ಲಿನ ಸಿರವಿನ್ಯಾಸ ಮತ್ತು ಬೀಜದಳಗಳ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಈಗ 7ನೇ ತರಗತಿಗೆ ಸಂಬಂಧಪಟ್ಟಂತ ಪಾಠ ಪ್ರಾಣಿಗಳಲ್ಲಿ ಪೋಷಣೆ, ಅದರಲ್ಲಿನ ಮಾನವನ ಜೀರ್ಣಕ್ರಿಯೆ ಮತ್ತು ಅದರ ಕಾರ್ಯವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ. ನಾನು ತರಗತಿಯಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಜೀರ್ಣಾಂಗ ವ್ಯವಸ್ಥೆಯ ಪಾಠ ಮಾಡಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಆಕ್ಟಿವಿಟಿಯಿಂದ ಸ್ಟಾರ್ಟ್ ಮಾಡ್ಬೋದು. ಯಾವ ತರ ಆಕ್ಟಿವಿಟಿ ಅಂದ್ರೆ, ನಮ್ಗೆಲ್ರಿಗೂ ಗೊತ್ತಿದೆ ಮಕ್ಕಳಿಗೆ ಜೀರ್ಣಾಂಗ ವ್ಯವಸ್ಥೆ ಅರ್ಥ ಮಾಡಿಸೋದು ಸುಲಭ. ಆದ್ರೆ ಅದ್ರಲ್ಲಿರುವ ಅಂಗಗಳು ಅಂದ್ರೆ ಆರ್ಗನ್ಸ್, ಈಗ ಸಲೈವರಿ ಗ್ಲ್ಯಾಂಡ್ ಅಂದ್ರೆ ಲಾಲಾರಸ ಗ್ರಂಥಿ, ಅನ್ನನಾಳ, ಯಕೃತ್ತು, ಅವನ್ನೆಲ್ಲ ಹೆಸರುಗಳನ್ನ ನೆನ್ಪಿಟ್ಕೊಳ್ಳೋಕೆ ನಮ್ಮ ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟಪಡ್ತಾರೆ. ಸೊ ಅದನ್ನ ಅವ್ರಿಗೆ ಈಸಿ ಮಾಡೋ ಸಲುವಾಗಿ ನಾವು ಈ ಒಂದು ಆಕ್ಟಿವಿಟಿನ ಡಿಸೈನ್ ಮಾಡ್ಬೋದು. ಹೇಗೆ ಅಂದ್ರೆ, ನಮ್ಮೆಲ್ರಿಗೂ ಗೊತ್ತಿದೆ ಮಕ್ಕಳು ಸಾಮಾನ್ಯವಾಗಿ ಕುಂಟೆಬಿಲ್ಲೆ ಬಗ್ಗೆ ಗೊತ್ತೇ ಇರುತ್ತೆ, ಅವರು ಆಡೇ ಇರ್ತಾರೆ. ಸೊ ಅದನ್ನ ಇಲ್ಲಿ ರಿಲೇಟ್ ಮಾಡ್ಕೊಂಡು ನಾವು ಕುಂಟೆಬಿಲ್ಲೆ ಆಟದ ರೀತಿಯೇ ಬಾಕ್ಸ್ಗಳನ್ನ ಹಾಕೊಳ್ಬೇಕು ಕ್ಲಾಸ್ ರೂಮ್ ನಲ್ಲಿ. ಅದರಲ್ಲಿ ಪ್ರತಿಯೊಂದು ಬಾಕ್ಸ್ ಅಲ್ಲೂ ಒಂದೊಂದು ಅಂಗ, ಅಂದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಯಾವ್ದೆಲ್ಲ ಅಂಗಗಳು ಇರುತ್ತೆ ಅಥವಾ ಪಾಲ್ಗೊಳ್ಳುತ್ತೆ ಆ ಎಲ್ಲಾ ಅಂಗಗಳ ಹೆಸರನ್ನು ಅದರಲ್ಲಿ ಬರ್ಕೊಳ್ಬೇಕು. ಅದು ಹೆಸರು ಬರ್ಕೊಳ್ಳೋದು ಹೇಗಿರ್ಬೇಕಂದ್ರೆ ಆರ್ಡರ್ ಅಲ್ಲಿ ಇರ್ಬೇಕು. ಅಂದ್ರೆ
ಬಾಯಿಯ ಕುಹರದಿಂದ ಸ್ಟಾರ್ಟ್ ಆಗಿ ಲಾಸ್ಟಿಗೆ ದೊಡ್ಡ ಕರಳಿಗೆ ಎಂಡ್ ಆಗ್ಬೇಕು. ಇದರಿಂದ ಅವರಿಗೆ ಡೈಜೆಸ್ಟಿವ್ ಸಿಸ್ಟಮ್ನ ಸೀರೀಸ್ ಅಂದ್ರೆ ಆಹಾರ ಯಾವ ಆರ್ಗನ್ಗೆ ಫಸ್ಟ್ ಹೋಗಿ ಯಾವ ಆರ್ಗನ್ಗೆ ಲಾಸ್ಟ್ ಹೋಗುತ್ತೆ ಅನ್ನೋ ಆರ್ಡರ್ ಕೂಡ ಅವ್ರಿಗೆ ನೆನ್ಪಿಟ್ಕೊಳ್ಳುವಂತೆ ಮಾಡುತ್ತೆ. ಯಾವ ಆರ್ಗನ್ ಅದರಲ್ಲಿ ಇನ್ವಾಲ್ವ್ ಆಗಿದೆ ಅದರ ಹೆಸರು ಕೂಡ ಅವ್ರಿಗೆ ನೆನ್ಪಿಟ್ಕೊಳ್ಳುವಂತೆ ಮಾಡುತ್ತೆ. ಸೊ ಈಗ ಪ್ರತಿ ಬಾಕ್ಸ್ ಅಲ್ಲೂ ಒಂದು ಅಂಗದ ಹೆಸರನ್ನು ಬರೆದಿಟ್ಟದ್ದಾಯ್ತು. ಇವಾಗ ಒಂದು ಸ್ಟೂಡೆಂಟ್ ಅನ್ನ ಕರಿಬೇಕು. ಆ ವಿದ್ಯಾರ್ಥಿಯನ್ನ ಕರೆದ್ಬಿಟ್ಟು ಫಸ್ಟ್ ಒಂದ್ ಬಾಕ್ಸಿಗೆ ಜಂಪ್ ಮಾಡಕ್ ಹೇಳ್ಬೇಕು. ಈಗ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ರೀತಿ ಆ ಹುಡುಗಿ ಬಕಲ್ ಕ್ಯಾವಿಟಿ ಅಂದ್ರೆ ಬಾಯಿಯ ಕುಹರದಲ್ಲಿ ಇದ್ದಾಳೆ. ಜಂಪ್ ಮಾಡಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಆ ವಿದ್ಯಾರ್ಥಿನ ನೀವು ಕೇಳ್ಬೇಕು, ನೀನಿರೋ ಬಾಕ್ಸ್ ನ ಅಲ್ಲಿರೋ ಅಂಗ ಯಾವ್ದು ಅಂತ. ಅವಾಗ ವಿದ್ಯಾರ್ಥಿ ಬಾಯಿಯ ಕುಹರ ಅಂತ ಹೇಳ್ತಾಳೆ ಅಥವಾ ಹೇಳ್ತಾರೆ. ನಂತರ ಅದನ್ನ ಬೇರೆ ಉಳಿದಿರೋ ಸ್ಟೂಡೆಂಟ್ಸ್ ಹತ್ರ ರಿಪೀಟ್ ಮಾಡಿಸ್ಬೇಕು. ಇದಾದ ನಂತರ ಎಲ್ಲರೂ ರಿಪೀಟ್ ಮಾಡಿದ ನಂತರ ಅವಳು ನೆಕ್ಸ್ಟ್ ಬಾಕ್ಸ್ ಅಥವಾ ಆ ವಿದ್ಯಾರ್ಥಿ ನೆಕ್ಸ್ಟ್ ಬಾಕ್ಸ್ಗೆ ಜಂಪ್ ಮಾಡ್ತಾರೆ. ಅಂದ್ರೆ ಸಲೈವರಿ ಗ್ಲ್ಯಾಂಡ್ ಅಂದ್ರೆ ಲಾಲಾರಸ ಗ್ರಂಥಿಗೆ ಜಂಪ್ ಮಾಡ್ತಾಳೆ. ಇದ್ರಲ್ಲೂ ನೀವು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಅಂದ್ರೆ ಆ ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ ಯಾವ ಅಂಗದ ಹೆಸರನ್ನ ಹೇಳ್ತಾಳೆ, ಉಳಿದ ಸ್ಟೂಡೆಂಟ್ಸ್ ಕೂಡ ಅದೇ ಹೆಸರನ್ನ ರಿಪೀಟ್ ಮಾಡಬೇಕು. ಇದೇ ರೀತಿ ನಾವು ಅನ್ನನಾಳ, ಯಕೃತ್ತು, ಪಿತ್ತಕೋಶ, ಜಠರ, ಮೇದೋಜೀರಕ ಗ್ರಂಥಿ, ಸಣ್ಣ ಕರಳು ಮತ್ತು ದೊಡ್ಡ ಕರಳು ತನಕ ಜಂಪ್ ಮಾಡಿಸ್ಬೇಕು. ಈಗ ಒಂದು ಸ್ಟೂಡೆಂಟ್ ನ ಟರ್ನ್ ಮುಗೀತು. ಇದೇ ರೀತಿ ಇಬ್ರು ಸ್ಟೂಡೆಂಟ್ಸ್ ಅಥವಾ 3 ಜನ ಸ್ಟೂಡೆಂಟ್ಸ್ ನ ನೀವು ಈ ತರ ಮಾಡಿಸ್ಬೋದು. ಅದರಿಂದ ಅವ್ರಿಗೆ ನೆನ್ಪಿಟ್ಕೊಳ್ಳೋಕ್ಕೂ ಸುಲಭ ಆಗತ್ತೆ ಅಂಗಗಳ ಹೆಸರುಗಳನ್ನ. ಅದೇ ರೀತಿ ಅವರುಗಳ ಆರ್ಡರ್ ನೆನ್ಪಿಟ್ಕೊಳ್ಳುವಂತೆ ಮಾಡುತ್ತೆ. ನಾವು ಜೀರ್ಣಕ್ರಿಯೆ ಅಂದ್ರೆ ಡೈಜೆಷನ್ ಬಗ್ಗೆ ತಿಳಿದುಕೊಳ್ಳೋಣ. ಡೈಜೆಷನ್ ಅಂದ್ರೆ ಏನು ಅಥವಾ ಜೀರ್ಣಕ್ರಿಯೆ ಅಂದ್ರೆ ಏನು? ಜೀರ್ಣಕ್ರಿಯೆ ಅಂದ್ರೆ ನಾವು ಸೇವಿಸಿದ ಆಹಾರ ಸರಳ ಪದಾರ್ಥಗಳಾಗಿ ವಿಭಜನೆಗೊಂಡು ಅದರಲ್ಲಿನ ಪೋಷಕಾಂಶ ದೇಹಕ್ಕೆ ಹೀರಲ್ಪಡುವ ಒಂದು ಪ್ರಕ್ರಿಯೆಗೆ ನಾವು ಡೈಜೆಷನ್ ಅಥವಾ ಜೀರ್ಣಕ್ರಿಯೆ ಎಂದು ಹೇಳ್ತೀವಿ. ನಮ್ಮ ಜೀರ್ಣಕ್ರಿಯೆ ಅಥವಾ ನಮ್ಮ ಡೈಜೆಷನ್ ಶುರು ಆಗೋದು ನಮ್ಮ ಬಾಯಿಯ ಮೂಲಕ ಅಥವಾ ಬಾಯಿಯ ಕುಹರ ಅಂದ್ರೆ ಬಕಲ್ ಕ್ಯಾವಿಟಿಯ ಮೂಲಕ. ನಾವು ನಮ್ಮ ಆಹಾರವನ್ನು ಬಾಯಿಯ ಮೂಲಕ ಸೇವಿಸ್ತೇವೆ. ಬಾಯಿಯಲ್ಲಿನ ಹಲ್ಲುಗಳು, ನಾಲಿಗೆ ಮತ್ತು ಅದರಲ್ಲಿನ ಲಾಲಾರಸ ಕೂಡ ಡೈಜೆಷನ್ ಅಥವಾ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ ಅಥವಾ ಸಹಾಯ ಮಾಡುತ್ತೆ. ನಾವು ಆಹಾರವನ್ನು ಬಾಯಿಯ ಮೂಲಕ ಸೇವಿಸಿದಾಗ ಹಲ್ಲುಗಳು ಅವುಗಳನ್ನ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಮಾಡಲು ಸಹಾಯ ಮಾಡುತ್ತೆ. ಅದರೊಂದಿಗೆ ನಮ್ಮ ಬಾಯಲ್ಲಿರುವ ಲಾಲಾರಸ ಅದರೊಟ್ಟಿಗೆ ಮಿಕ್ಸ್ ಆಗಿ ಅದನ್ನು ಇನ್ನೂ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಲು ಸಹಾಯ ಮಾಡುತ್ತೆ. ನಂತರ ಈ ಆಹಾರ ಅನ್ನನಾಳ ಅಂದ್ರೆ ಈಸೋಫೇಗಸ್ ಮೂಲಕ ಜಠರವನ್ನ ತಲುಪುತ್ತೆ. ಜಠರದಲ್ಲಿ ನಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಕಾನ್ಸಂಟ್ರೇಟೆಡ್ ಆಸಿಡ್ ಅಂದ್ರೆ ತುಂಬಾ ಕಾನ್ಸಂಟ್ರೇಟೆಡ್ ಆಗಿರೋ ಹೈಡ್ರೋಕ್ಲೋರಿಕ್ ಆಮ್ಲ ಜಠರದಲ್ಲಿ ಇರುತ್ತೆ. ಈ ಆಸಿಡ್ ನ ಕೆಲಸ ಏನು ಅಥವಾ ಈ ಆಮ್ಲದ ಕೆಲಸ ಏನು ಅಂತ ಹೇಳಿದ್ರೆ, ಇದು ಆ ಆಹಾರವನ್ನ ಇನ್ನೂ ಸಣ್ಣದಾಗಿ ವಿಭಜನೆ ಮಾಡುತ್ತೆ. ಆ ವಿಭಜನೆಗೆ ಆ ಆಮ್ಲ ಹೆಲ್ಪ್ ಮಾಡುತ್ತೆ. ನಾವು ಇಲ್ಲಿ ನೋಡ್ತಿರೋ ಹಾಗೆ ಜಠರದ ಸುತ್ತಮುತ್ತ ಲಿವರ್ ಅಂದ್ರೆ ಯಕೃತ್ತು, ಪಿತ್ತಕೋಶ ಹಾಗೂ ಮೇದೋಜೀರಕ ಗ್ರಂಥಿ ಕೂಡ ನಾವು ನೋಡ್ಬೋದು. ಹಾಗಾದ್ರೆ ಇದರ ಕಾರ್ಯ ಏನು? ಇದು ಕೆಲವು ರಸ ಅಥವಾ ಎಂಜೈಮ್ಗಳನ್ನು ರಿಲೀಸ್ ಮಾಡುತ್ತೆ. ಅವುಗಳು ಕೂಡ ನಮ್ಮ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತೆ. ನಮ್ಮ ಜಠರದಲ್ಲಿರುವ ಆಮ್ಲ ನಮ್ಮ ಆಹಾರದಲ್ಲಿ ಏನಾದ್ರೂ ಬ್ಯಾಕ್ಟೀರಿಯಾ ಏನಾದ್ರೂ ಇದ್ರೆ ಅವುಗಳನ್ನು ಕೂಡ ಕೊಲ್ಲಲು ಅದು ಸಹಾಯ ಮಾಡುತ್ತೆ. ಯಾಕಂದ್ರೆ ಅದು ಅಷ್ಟು ಕಾನ್ಸಂಟ್ರೇಟೆಡ್ ಆಗಿರೋ ಆಮ್ಲ. ಸೊ ಇಲ್ಲಿಂದ ನಮ್ಮ ಆಹಾರ ಆಸಿಡ್ನ ಮೂಲಕ ಇನ್ನೂ ಸಣ್ಣ ತುಂಡುಗಳಾಗಿ ವಿಭಜನೆಗೊಳ್ಳುತ್ತೆ. ಅಂದ್ರೆ ಇದು ಪೇಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಅನಂತರ ಅದು ಸ್ಮಾಲ್ ಇಂಟೆಸ್ಟೈನ್ ಅಂದ್ರೆ ಸಣ್ಣ ಕರಳಿಗೆ ತಲುಪುತ್ತೆ. ಸಣ್ಣ ಕರಳಿನ ರೋಲ್ ಏನು ಜೀರ್ಣಕ್ರಿಯೆಯಲ್ಲಿ ಅಂದ್ರೆ ಅದು ನಮ್ಮ ಆಹಾರದಲ್ಲಿನ ಪೋಷಕಾಂಶಗಳನ್ನು ನಮ್ಮ ರಕ್ತದವರೆಗೆ ತಲುಪೋ ಹಾಗೆ ಮಾಡುತ್ತೆ. ಸೊ ಹಾಗಾದ್ರೆ ಒಳ್ಳೇದೆಲ್ಲ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಅಬ್ಸರ್ವ್ ಆಯ್ತು. ಈಗ ಹಾಗಾದ್ರೆ ನಮ್ಮ ಆಹಾರದಲ್ಲಿನ ವೇಸ್ಟ್ ಅಥವಾ ಯಾವ್ದಾದ್ರು ಅನ್ಡೈಜೆಸ್ಟೆಡ್ ಫುಡ್ ಅಂದ್ರೆ ಜೀರ್ಣವಾಗದಂತ ಆಹಾರ ಇದ್ರೆ ಅದೇನಾಗುತ್ತೆ ಅಂದ್ರೆ ನಮ್ಮ ದೊಡ್ಡ ಕರಳಿಗೆ ಬಂದು ತಲುಪುತ್ತೆ. ದೊಡ್ಡ ಕರಳಲ್ಲಿ ಅನ್ಡೈಜೆಸ್ಟೆಡ್ ಫುಡ್ ಅಂದ್ರೆ ಜೀರ್ಣವಾಗದಂತ ಆಹಾರ ಬಂದು ತಲುಪುತ್ತೆ. ನಂತರ ಅದು ನಮ್ಮ ಮಲದ್ವಾರದ ಮೂಲಕ ನಾವು ಹೊರ ಹಾಕುತ್ತೇವೆ. ಈಗ ನಾವು ಮನ ತುಂಬಿದ ಊಟ ಇದರ ಬಗೆಗಿನ ಒಂದು ಸಣ್ಣ ಕಥೆ ಒಂದಿದೆ, ಅದನ್ನ ನೋಡೋಣ. ಒಂದಾನೊಂದು ಕಾಲದಲ್ಲಿ ಭೀಮ ಎಂಬ ನಗುಮುಖದ ಪುಟ್ಟ ಹುಡುಗನಿದ್ದನು. ಅವನಿಗೆ ಊಟ ಮಾಡೋದಂದ್ರೆ ಬಹಳ ಇಷ್ಟ. ಭೀಮನಿಗೆ ಪೂರಿ, ಸಾಗು, ಬಿರಿಯಾನಿ, ಪಾವ್ ಭಾಜಿ
ಹೀಗೆ ಹಲವಾರು ತಿಂಡಿಗಳು ಇಷ್ಟವಾಗುತ್ತಿತ್ತು. ಇಂತಹ ತಿಂಡಿಗಳನ್ನು ಅವನು ಹೆಚ್ಚಾಗಿ ಪ್ರತಿದಿನ ತಿನ್ನುತ್ತಿದ್ದ. ಚಿಕ್ಕ ವಯಸ್ಸಿನಲ್ಲೇ ಭೀಮನ್ ತೂಕ ಹೆಚ್ಚಾಗತೊಡಗಿತ್ತು. ಆದರೆ ಎಲ್ಲರೂ ಅವನು ಆರೋಗ್ಯವಾಗಿದ್ದಾನೆ ಎಂದು ಭಾವಿಸಿ ಯಾರೂ ಹೆಚ್ಚು ಗಮನ ಕೊಡಲೇ ಇಲ್ಲ. ತನ್ನ ಅತಿಯಾದ ತೂಕದ ಕಾರಣದಿಂದ ಆತನಿಗೆ ಸ್ನೇಹಿತರೊಂದಿಗೆ ಓಡಲು ಅಥವಾ ಆಟವಾಡಲು ಕಷ್ಟವಾಗ್ತಿತ್ತು. ಅವನ ಆರೋಗ್ಯದಲ್ಲಿ ಆಗಾಗ ಏರುಪೇರು ಕೂಡ ಉಂಟಾಗ್ತಿತ್ತು. ನಂತರ ಭೀಮನು ಒಬ್ಬ ವೈದ್ಯರ ಬಳಿ ಹೋದನು. ಅವರು ಅವನಿಗಾಗಿ ಒಂದು ಸರಿಯಾದ ಸಮತೋಲಿತ ಆಹಾರ ಪಟ್ಟಿಯನ್ನು ಅಥವಾ ಡಯಟ್ ಚಾರ್ಟ್ ಅನ್ನು ತಯಾರಿಸಿಕೊಟ್ರು. ಅದನ್ನು ಪಾಲಿಸು ಎಂದು ಹೇಳಿ ಮನೆಗೆ ಕಳಿಸಿದರು. ಸೊ ನಾವಿವಾಗ ಭೀಮ ಎಂಬ ಹುಡುಗನ ಕಥೆಯನ್ನು ನೋಡಿದ್ವಿ. ಅವನಿಗೆ ಡಾಕ್ಟರ್ ಸಮತೋಲಿತ ಆಹಾರ ಪಟ್ಟಿಯನ್ನು ಏಕೆ ಕೊಟ್ರು, ಸಮತೋಲಿತ ಆಹಾರ ಏನ್ ಮಾಡುತ್ತೆ, ಅದರ ಇಂಪಾರ್ಟೆನ್ಸ್ ಏನು ಅಂತ ನಾವಿವಾಗ ತಿಳಿದುಕೊಳ್ಳೋಣ. ನಮ್ಮೆಲ್ರಿಗೂ ಗೊತ್ತಿದೆ, ಈಗಾಗಲೇ ಚಿಕ್ಕ ಮಕ್ಕಳಿಂದಾನೇ ವಿಟಮಿನ್ ಡಿಫಿಷಿಯನ್ಸಿ ಆಗಿರ್ಬೋದು, ಹಲವು ಆರೋಗ್ಯ ಸಮಸ್ಯೆಗಳು ಚಿಕ್ಕದ್ರಿಂದಾನೇ ಸ್ಟಾರ್ಟ್ ಆಗ್ತಿದೆ. ಸೊ ಇದನ್ನ ತಡೆಗಟ್ಟಲು ನಾವು ಮಕ್ಕಳಿಗೆ ಈ ಚಿಕ್ಕ ವಯಸ್ಸಿಂದಾನೇ ಅವರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಟ್ರೆ ಅವರಿಗೆ ಅವರ ಆಹಾರದಲ್ಲಿ ಯಾವ್ದನ್ನ ಜಾಸ್ತಿ ತಿನ್ಬೇಕು, ಯಾವ್ದನ್ನ ಜಾಸ್ತಿ ತಿನ್ಬಾರ್ದು, ಅಥವಾ ಯಾವ್ದನ್ನ ಕಂಟ್ರೋಲ್ ಮಾಡ್ಬೇಕು ಅನ್ನೋ ಜ್ಞಾನ ಅವರಿಗೆ ಚಿಕ್ಕ ವಯಸ್ಸಿಂದನೇ ಬರುತ್ತೆ. ಸೊ ಹಾಗಾದ್ರೆ ಬ್ಯಾಲೆನ್ಸ್ ಡಯಟ್ ಅಂದ್ರೆ ಸಮತೋಲಿತ ಆಹಾರ ಅಂದ್ರೆ ಏನು, ಈಗ ನೋಡೋಣ ಬನ್ನಿ. ಬ್ಯಾಲೆನ್ಸ್ ಡಯಟ್ ಅಂದ್ರೆ ಏನು? ಬ್ಯಾಲೆನ್ಸ್ ಡಯಟ್ ಅಂದ್ರೆ ನಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ದೇಹಕ್ಕೆ ಬೇಕಾಗುವ ಎಲ್ಲ ಅಗತ್ಯ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸುವುದನ್ನು ಸಮತೋಲಿತ ಆಹಾರ ಅಥವಾ ಬ್ಯಾಲೆನ್ಸ್ ಡಯಟ್ ಎಂದು ಕರೀತಾರೆ. ಸಮತೋಲಿತ ಆಹಾರ ನಮ್ಮ ದೇಹಕ್ಕೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸುವಂತ ಆಹಾರವಾಗಿದೆ. ಇದು ಆರೋಗ್ಯ, ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡುತ್ತೆ. ಇದರಲ್ಲಿ ನಾವು ಪ್ರಮುಖವಾಗಿ 5 ಭಾಗಗಳನ್ನು ನೋಡ್ಬೋದು ಅಥವಾ ಘಟಕಗಳನ್ನು ನೋಡ್ಬೋದು. ಮೊದಲಿಗೆ ಕಾರ್ಬೋಹೈಡ್ರೇಟ್. ಇದರ ಕಾರ್ಯ ಏನು ಅಂದ್ರೆ ಇದು ದೇಹಕ್ಕೆ ಶಕ್ತಿ ನೀಡುತ್ತೆ. ಇದರ ಸೋರ್ಸ್ ಅಥವಾ ಮೂಲಗಳು ಏನೆಂದು ನೋಡೋದಾದ್ರೆ ಭತ್ತ, ರಾಗಿ, ಜೋಳ, ಗೋಧಿ, ಅಕ್ಕಿ ಇಂಥ ಕೆಲವು ಸೀರಿಯಲ್ಸ್ಗಳು ನಾವು ಕಾರ್ಬೋಹೈಡ್ರೇಟ್ ಸೋರ್ಸ್ ಆಗಿ ತಗೊಳ್ಬಹುದು. ನಂತರ ಪ್ರೋಟೀನ್ಗಳು. ಇದರ ಕಾರ್ಯ ಏನು? ಇದು ಸ್ನಾಯುಗಳು, ಮೂಳೆಗಳು ಮತ್ತು ಜೀವಕೋಶಗಳ ನಿರ್ಮಾಣದಲ್ಲಿ ಸಹಾಯ ಮಾಡುತ್ತೆ. ಇದರ ಮೂಲಗಳು ಯಾವ್ಯಾವು ಅನ್ನೋದಾದ್ರೆ ಮೊಟ್ಟೆ, ಮೀನು, ಕೋಳಿ, ಹಾಲು, ಮೊಸರು. ನಂತರ ವಿಟಮಿನ್ಸ್ ಮತ್ತು ಖನಿಜಗಳು ಅಂದ್ರೆ ವಿಟಮಿನ್ಸ್ ಮತ್ತು ಮಿನರಲ್ಸ್. ಇವುಗಳ ಕಾರ್ಯ ನೋಡೋದಾದ್ರೆ ಇವುಗಳು ರೋಗ ನಿರೋಧಕ ಶಕ್ತಿ ಮತ್ತು ಕಣ್ಣು ಮತ್ತು ಹಲ್ಲುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೆ. ಇದರ ಮೂಲಗಳು ಯಾವುವನ್ನು ನೋಡೋದಾದ್ರೆ ಕೆಲವು ಹಣ್ಣುಗಳು ಅಂದ್ರೆ ನಮ್ಗೆಲ್ಲರೂ ತಿಳಿದಿರೋ ಹಾಗೆ ಕಿವಿ ಹಣ್ಣಿನಲ್ಲಿ ವಿಟಮಿನ್ ಸಿ ಇರುತ್ತೆ, ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ, ಆರೆಂಜ್ ಅಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಈಗ ವಿಟಮಿನ್ಸ್ ಮತ್ತು ಮಿನರಲ್ಸ್ ಅಂದ್ರೆ ವಿಟಮಿನ್ ಮತ್ತು ಖನಿಜಗಳ ಬಗ್ಗೆ ನೋಡೋದಾದ್ರೆ ಇವುಗಳ ಕಾರ್ಯ ಏನು ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಹಾಗೂ ಕಣ್ಣು, ಹಲ್ಲುಗಳು ಇದರ ಆರೋಗ್ಯವನ್ನು ಕಾಪಾಡೋದ್ರಲ್ಲಿ ಇದು ಸಹಾಯ ಮಾಡುತ್ತೆ. ಇವುಗಳ ಮೂಲ ಯಾವುದು ಅನ್ನು ನೋಡೋದಾದ್ರೆ ಟೊಮ್ಯಾಟೊ, ಕಿತ್ತಾಳೆ ಹಣ್ಣು, ಕಿವಿ ಹಣ್ಣು, ಬಾಳೆಹಣ್ಣು, ಸೇಬು, ದ್ರಾಕ್ಷಿ ಇಂತಹ ಹಲವಾರು ಹಣ್ಣುಗಳು. ನಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಆರೆಂಜ್ ಅಥವಾ ಕಿತ್ತಾಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ. ಇದೇ ರೀತಿ ಬೇರೆ ಬೇರೆ ಫ್ರೂಟ್ಸ್ಗಳಲ್ಲಿ ಅಥವಾ ಬೇರೆ ಬೇರೆ ಹಣ್ಣುಗಳಲ್ಲಿ ಬೇರೆ ಬೇರೆ ವಿಟಮಿನ್ಸ್ಗಳು ಹೆಚ್ಚಾಗಿರೋದನ್ನ ನಾವು ಸೇವಿಸಬೇಕು. ನಂತರ ಕೊಬ್ಬುಗಳು ಅಂದ್ರೆ ಫ್ಯಾಟ್ಸ್. ಇವುಗಳ ಕಾರ್ಯ ಏನು ಅಂದ್ರೆ ಶಕ್ತಿಯ ಸಂಗ್ರಹ ಅಂದ್ರೆ ನಮ್ಗೆ ಬೇಕಾಗಿರುವಂತ ಎನರ್ಜಿಗಳನ್ನ ಇದು ಕೊಡುತ್ತೆ. ಇವುಗಳ ಮೂಲಗಳು ಯಾವುದು? ಬಾದಾಮಿ, ಕೆಲವು ಎಣ್ಣೆಗಳು, ಹಾಲು, ಚೀಸ್ ಆಗಿರ್ಬೋದು, ಮೀನು, ಮೊಟ್ಟೆ ಇಂಥವು. ಕೊನೆಯ ಅಂಶ ಯಾವುದು ಅಂದ್ರೆ ರಫೇಜ್ ಅಂಡ್ ವಾಟರ್ ಅಂದ್ರೆ ಜೀವಸತ್ವ ಮತ್ತು ನಾರು. ಇವುಗಳ ಕಾರ್ಯ ಏನು? ಇವುಗಳು ಜೀರ್ಣಾಂಗ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸುತ್ತದೆ. ಇವುಗಳ ಮೂಲ ಯಾವುದು? ಹಣ್ಣುಗಳು, ಕೆಲವು ಬೀಜಗಳು. ಹಣ್ಣುಗಳಂದ್ರೆ ಮಾವಿನಕಾಯಿ, ತರಕಾರಿಗಳಲ್ಲಿ ಕ್ಯಾರೆಟ್ ಮತ್ತೆ ಹಾಲು. ಇವುಗಳಲ್ಲೆಲ್ಲ ಫೈಬರ್ ಅಥವಾ ರಫೇಜ್ಗಳು ಹೆಚ್ಚಾಗಿ ಇರುತ್ತೆ. ಹಾಗೂ ನಮ್ಮ ಬ್ಯಾಲೆನ್ಸ್ ಡಯಟ್ ನಲ್ಲಿ ನೀರಿನ ಪಾತ್ರ ಕೂಡ ಹೆಚ್ಚಿದೆ. ದಿನವಿಡೀ ನಾವು 8 ರಿಂದ 10 ಗ್ಲಾಸ್ ನೀರನ್ನು ಕುಡಿಬೇಕು. ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಸಹಾಯಕಾರಿ. ಇಲ್ಲಿವರೆಗೆ ನಾವು ಜೀರ್ಣಾಂಗ ವ್ಯವಸ್ಥೆ,
ಜೀರ್ಣಕ್ರಿಯೆ ಮತ್ತು ಸಮತೋಲಿತ ಆಹಾರಗಳ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಹಾಗಾದ್ರೆ ಇವಾಗ ನಾವು ಪಾಠ ಆಧಾರಿತ ಮೌಲ್ಯಮಾಪನ ಅಂದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಇಲ್ಲೊಂದು ಪ್ರಶ್ನೆ ಇದೆ. ವಿದ್ಯಾರ್ಥಿಗಳ ಪರಿಕಲ್ಪನಾ ಜ್ಞಾನವನ್ನು ನಾವು ಹೇಗೆ ಮೌಲ್ಯಮಾಪನ ಮಾಡಬಹುದು? ಅಂದ್ರೆ ವಿದ್ಯಾರ್ಥಿಗಳ ಕಾನ್ಸೆಪ್ಚುಯಲ್ ನಾಲೆಡ್ಜ್ ಅನ್ನ ನಾವು ಹೇಗೆ ಮೌಲ್ಯಮಾಪನ ಮಾಡಬಹುದು ಅಂತ. ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕ್ಕಿಂತ ಮುಂಚೆ ನಾವು ಮುಖ್ಯವಾಗಿ 3 ಅಂಶಗಳನ್ನು ತಲೆಯಲ್ಲಿಟ್ಕೊಳ್ಬೇಕು. ಅವುಗಳು ಯಾವುದಂದ್ರೆ, ವಿದ್ಯಾರ್ಥಿಗಳು ಏನನ್ನು ತಿಳಿದಿರಬೇಕೆಂದು ಅಥವಾ ಏನು ಮಾಡಲು ಸಾಧ್ಯವಾಗಬೇಕೆಂದು ನಾವು ಮೊದಲೇ ತಿಳ್ಕೊಳ್ಳಿರ್ಬೇಕು. ಅಂದ್ರೆ ನಾನು ಇಂದಿನ ಕ್ಲಾಸಲ್ಲಿ ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ಪಾಠ ಮಾಡಿದೆ ಅಂದ್ರೆ ಆ ವಿದ್ಯಾರ್ಥಿಗಳಿಗೆ ಏನೆಲ್ಲ ತಿಳಿದಿರ್ಬೇಕು ಅಥವಾ ಅವರು ಏನು ಮಾಡಲು ಸಾಧ್ಯವಾಗಿರ್ಬೇಕು ಅನ್ನೋ ಕ್ಲಾರಿಟಿ ನನಗೆ ಇರಬೇಕು. ನಂತರ ನಮ್ಗೆ ವಿದ್ಯಾರ್ಥಿಗಳು ಹೇಗೆ ಕಲಿಯುತ್ತಾರೆ ಅನ್ನೋದು ಕೂಡ ನಮ್ಮ ತಲೆಯಲ್ಲಿ ಇರಬೇಕು. ಇನ್ನೊಂದು ಮುಖ್ಯವಾದ ಅಂಶ, ಕಲಿಕೆಯನ್ನು ಹೇಗೆ ಅಳೆಯಲಾಗುತ್ತೆ ಅನ್ನೋದು ಕೂಡ ನಮ್ಮ ತಲೆಯಲ್ಲಿ ಇರಬೇಕು. ಕಲಿಕೆಯನ್ನು ಹೇಗೆ ಅಳೆಯಬಹುದು ಅಥವಾ ಹೇಗೆ ಅಳಿಬೇಕು ಅನ್ನೋದು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ಹಾಗಾದ್ರೆ ಇದಕ್ಕೆ ಸಹಾಯ ಮಾಡುವಂಥದ್ದು ಒಂದು ಪ್ರಿನ್ಸಿಪಲ್ ಅಥವಾ ಟ್ಯಾಕ್ಸೋನಮಿ ಇಲ್ಲಿದೆ. ಅದು ಬ್ಲೂಮ್ಸ್ ಟ್ಯಾಕ್ಸೋನಮಿ. ನಿಮ್ಮೆಲ್ರಿಗೂ ಈಗಾಗಲೇ ತಿಳಿದಿರೋ ಹಾಗೆ ಬ್ಲೂಮ್ಸ್ ಟ್ಯಾಕ್ಸೋನಮಿಯಲ್ಲಿ 6 ಪ್ರಮುಖ ಅಂಶಗಳು ಇದೆ ಅಂತ ನಮ್ಮೆಲ್ರಿಗೂ ತಿಳಿದಿದೆ. ನಾವು ಬ್ಲೂಮ್ಸ್ ಟ್ಯಾಕ್ಸೋನಮಿಯನ್ನು ತರಗತಿಗಳ ಮೂಲಕ ವಿದ್ಯಾರ್ಥಿಗಳು ಪಡೆಯುವ ಜ್ಞಾನವನ್ನು ಪರಿಶೀಲಿಸಲು ಇದು ಸಹಾಯ ಮಾಡುತ್ತೆ. ಅಥವಾ ಬ್ಲೂಮ್ಸ್ ಟ್ಯಾಕ್ಸೋನಮಿಯ ತತ್ವಗಳನ್ನು ಅನುಸರಿಸಿಕೊಂಡು ಮೌಲ್ಯಮಾಪನಗಳನ್ನು ಈ ಕೆಳಗಿನ ಅಂಶಗಳನ್ನು ಖಚಿತಪಡಿಸಲು ನಾವು ಬ್ಲೂಮ್ಸ್ ಟ್ಯಾಕ್ಸೋನಮಿಯ ತತ್ವಗಳನ್ನು ಉಪಯೋಗಿಸಿಕೊಂಡು ಯಾವ ಅಂಶಗಳನ್ನು ಖಚಿತಪಡಿಸಿಕೊಳ್ಬಹುದು ಅಂತ ನೋಡೋಣ. ಮೊದಲಿಗೆ, ವಿದ್ಯಾರ್ಥಿಗಳು ತಮಗೆ ಗ್ರಹಿಸಲು ಕಷ್ಟಕರವಾಗಿರುವ ಅಥವಾ ಕ್ಲಿಷ್ಟಕರವಾಗಿರುವ ವಿಷಯಗಳನ್ನು ಅರ್ಥೈಸಿಕೊಂಡಿದ್ದಾರೆ ಇಲ್ಲವೇ ಎಂಬುದನ್ನು ಇದು ನಮಗೆ ತಿಳಿದುಕೊಳ್ಳಲು ಸಹಾಯ ಮಾಡುತ್ತೆ. ಇನ್ನೊಂದು, ತಮ್ಮ ಹೊಸ ಜ್ಞಾನವನ್ನು ಬಳಸಲು ಸಿದ್ಧರಾಗಿದ್ದಾರೆಯೇ ಎಂಬುದನ್ನು ತೋರಿಸುತ್ತದೆ. ಅವರು ತಮ್ಮ ನಾಲೆಡ್ಜ್ ಅನ್ನ ಅಪ್ಲೈ ಮಾಡಕ್ಕೆ ಅಂದ್ರೆ ಅನ್ವಯ ಮಾಡೋ ಸ್ಟೇಜಲ್ಲಿ ಇದಾರಾ ಇಲ್ವಾ ಅನ್ನೋದನ್ನು ಕೂಡ ನಮಗೆ ಬ್ಲೂಮ್ಸ್ ಟ್ಯಾಕ್ಸೋನಮಿ ಹೆಲ್ಪ್ ಮಾಡುತ್ತೆ. ಬ್ಲೂಮ್ಸ್ ಟ್ಯಾಕ್ಸೋನಮಿಯ 6 ಅಂಶಗಳು ಇಲ್ಲಿವೆ. ಮೊದಲನೇದು ಸ್ಮರಣೆ. ಅಂದ್ರೆ ಇದರಲ್ಲಿ ಏನಾಗುತ್ತೆ, ರಿಮೆಂಬರಿಂಗ್ ಅಂದ್ರೆ ಸತ್ಯಾಂಶ ಮತ್ತು 3 ಪರಿಕಲ್ಪನೆಗಳನ್ನು ಮನನ ಮಾಡಿಕೊಳ್ಳುವರು. ಇಲ್ಲಿ ಅವರು ನಾವು ಹೇಳಿದ ಡೆಫಿನೇಷನ್ಸ್ ಆಗಿರ್ಬೋದು ಅಥವಾ ಬೇರೆ ಏನಾದ್ರೂ ಹೆಸರುಗಳಾಗಿರ್ಬೋದು, ಅದನ್ನ ಅವರು ನೆನ್ಪು ಮಾಡ್ಕೊಳ್ತಿದಾರಾ ಇಲ್ವಾ ಅನ್ನೋದನ್ನ ನಾವು ಈ ಸ್ಟೇಜಲ್ಲಿ ನೋಡ್ಬೋದು. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ತಿಳುವಳಿಕೆ. ಈ ಸ್ಟೇಜ್ಗೆ ಬಂದಾಗ ಅವರು ಎಕ್ಸ್ಪ್ಲೈನ್ ಐಡಿಯಾಸ್ ಆರ್ ಕಾನ್ಸೆಪ್ಟ್ ಅಥವಾ ಕಲ್ಪನೆಗಳನ್ನು ಅಥವಾ ಪರಿಕಲ್ಪನೆಗಳನ್ನು ಅವರು ವಿವರಿಸುವ ಸ್ಟೇಜ್ಗೆ ಬರ್ತಾರೆ. ಮುಂದಿನ ಹಂತ ಅಪ್ಲೈ ಅಂದ್ರೆ ಅವರಿಗೆ ಇರುವ ಇನ್ಫಾರ್ಮೇಶನ್ ಅನ್ನ ಹೊಸ ಸಿಚುವೇಶನ್ ಅಲ್ಲಿ ಬಳಸ್ತಿದ್ದಾರಾ, ಅವರ ನಾಲೆಜ್ ಅನ್ನ ಅನ್ವಯ ಮಾಡ್ತಿದ್ದಾರಾ, ಹೊಸ ಸಂದರ್ಭದಲ್ಲಿ ಅನ್ವಯ ಮಾಡ್ತಿದ್ದಾರಾ ಮಕ್ಕಳು ಇಲ್ವಾ ಅನ್ನೋದನ್ನ ನಾವು ಈ ಸ್ಟೇಜ್ ಅಲ್ಲಿ ನೋಡ್ಬೋದು. ವಿಶ್ಲೇಷಿಸುವುದು ಅಂದ್ರೆ ಅನಲೈಸಿಂಗ್. ಇಲ್ಲಿ ಯಾವುದೋ ಒಂದು ಕಾನ್ಸೆಪ್ಟ್ ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ನಡುವೆ ಅವರು ಕನೆಕ್ಷನ್ ಮಾಡ್ತಾ ಇದ್ದಾರಾ ಅಥವಾ ಅವುಗಳ ನಡುವಿನ ವ್ಯತ್ಯಾಸವನ್ನು ಅವರು ಕಂಡು ಹಿಡಿತಾ ಇದ್ದಾರಾ ಅಥವಾ ಅವುಗಳ ಬಗ್ಗೆ ಅವರಿಗೆ ಹೇಳೋಕೆ ಸಾಧ್ಯವಾಗ್ತಿದೆ ಅನ್ನೋದನ್ನ ನಾವು ಈ ಹಂತದಲ್ಲಿ ನೋಡ್ಬೋದು. ಆಲೋಚನೆ ಮತ್ತು ಕಲ್ಪನೆಗಳ ನಡುವಿನ ಸಂಪರ್ಕವನ್ನು ಕಲ್ಪಿಸುವರು. ಮುಂದಿನ ಹಂತ ಮೌಲ್ಯಮಾಪನ ಮಾಡುವುದು. ಇಲ್ಲಿ ಅವರು ನಿರ್ಧಾರವನ್ನು ಸಮರ್ಥಿಸಬೇಕು. ಅಂದ್ರೆ ಯಾವುದಾದ್ರೂ ಒಂದು ಡಿಸಿಷನ್ ಅಥವಾ ಸ್ಟೇಟ್ಮೆಂಟ್ ಕೊಟ್ರೆ ಅದನ್ನ ಅವರು ಸಮರ್ಥಿಸುವ ಹಂತಕ್ಕೆ ಅವರು ಬಂದಿರಬೇಕು. ಮುಂದಿನ ಹಂತ ಅಂದರೆ ಕೊನೆಯ ಹಂತ ರಚನೆ ಅಂದ್ರೆ ಕ್ರಿಯೇಟಿಂಗ್. ಇಲ್ಲಿ ಅವರು ಹೊಸದಾಗಿ ಯಾವುದೋ ಒಂದು ಕಾರ್ಯವನ್ನು ಮಾಡ್ತಾರೆ. ಅಂದ್ರೆ ಅವ್ರದ್ದೇ ಆದಂತಹ ಒಂದು ಸ್ವಂತ ಯೋಜನೆ ಅಥವಾ ಕಾರ್ಯಗಳನ್ನು ಈ ಹಂತದಲ್ಲಿ ಅವರು ಮಾಡ್ತಾರೆ. ಈಗ ನಾವು ಕಲಿಕಾ ಫಲಗಳನ್ನು ಅಥವಾ ಎಲ್ಲೋಗಳನ್ನು ಮೌಲ್ಯಮಾಪನ ಮಾಡಲು ಕೆಲವು ಸೂಚನೆಗಳು ಇಲ್ಲಿವೆ. ನಮ್ಗೆ ಕಲಿಕಾ ಫಲಗಳನ್ನು ಮೌಲ್ಯಮಾಪನ ಮಾಡೋಕ್ಕಿಂತ ಮುಂಚೆ ಕಲಿಕಾ ಫಲ ಯಾವುದೆಂದು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ಅವುಗಳಲ್ಲಿ ಬರುವ ಪ್ರಮುಖ ಪರಿಕಲ್ಪನೆ ಅಥವಾ ಕಾನ್ಸೆಪ್ಟ್ಗಳನ್ನ ನಾವು ಗುರುತಿಸಬೇಕಾಗತ್ತೆ. ನಂತರ ಅವುಗಳನ್ನ ನಾವು ಡಿಫೈನ್ ಮಾಡಬೇಕು. ಇದಾದ ನಂತರ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವಿಧದ ಪ್ರಶ್ನೆಗಳನ್ನು ಆಯ್ಕೆ ಮಾಡಬೇಕು. ಆ ಒಂದಕ್ಕಿಂತ ಹೆಚ್ಚು ವಿಧದ ಪ್ರಶ್ನೆಗಳು ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳು, ವಿವರಣಾತ್ಮಕ ಪ್ರಶ್ನೆಗಳು ಮತ್ತು
ಪ್ರಾಯೋಗಿಕವಾಗಿ ಅವಲೋಕಿಸುವ ಚಟುವಟಿಕೆಗಳು, ಹೀಗೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ನಾವು ಬಳಸಬೇಕು. ಬರೀ ಒಂದೇ ರೀತಿಯ ಪ್ರಶ್ನೆಯನ್ನು ನಾವು ಬಳಸಬಾರ್ದು. ಮಲ್ಟಿಪಲ್ ಚಾಯ್ಸ್ ಆಗಿರ್ಬೋದು, ಒನ್ ವರ್ಡ್ ಆನ್ಸರ್, ಇಂತಹ ಹಲವು ರೀತಿಯ ಪ್ರಶ್ನೆಗಳನ್ನು ನಾವು ಬಳಸ್ಕೊಳ್ಬಹುದು. ನಂತರ ನಾವು ಆದಷ್ಟು ಬ್ಲೂಮ್ಸ್ ಟ್ಯಾಕ್ಸಾನಮಿಯ ಪ್ರಕಾರ ಪ್ರಶ್ನೆಗಳನ್ನು ರಚಿಸಬೇಕಾಗುತ್ತೆ. ಯಾಕಂದ್ರೆ ನಮಗೆ ಮೌಲ್ಯಮಾಪನಕ್ಕೆ ಬ್ಲೂಮ್ಸ್ ಟ್ಯಾಕ್ಸಾನಮಿ ತುಂಬಾ ಪರಿಣಾಮಕಾರಿಯಾಗಿರುತ್ತೆ. ಹಾಗಾಗಿ ಪರಿಣಾಮಕಾರಿ ಮೌಲ್ಯಮಾಪನಕ್ಕಾಗಿ ಬ್ಲೂಮ್ಸ್ನ ಬೇರೆ ಬೇರೆ ಹಂತಗಳು ಅಂದ್ರೆ ರಿಮೆಂಬರ್ನ 1-2 ಪ್ರಶ್ನೆಗಳು, ಅಂಡರ್ಸ್ಟ್ಯಾಂಡ್ನಿಂದ 1-2 ಪ್ರಶ್ನೆಗಳು, ಅನ್ವಯದಿಂದ 1-2 ಪ್ರಶ್ನೆಗಳು, ಹೀಗೆ ಬೇರೆ ಬೇರೆ ಹಂತಗಳನ್ನು ಅವಶ್ಯಕವಾಗಿ ಸೇರಿಸಬೇಕಾಗತ್ತೆ. ನಂತರ ಇನ್ನೊಂದು ಮುಖ್ಯವಾದ ಅಂಶ ಏನಂದ್ರೆ ನಿತ್ಯ ಜೀವನದ ಅನ್ವಯಿಕೆ ಅಂದ್ರೆ ರಿಯಲ್ ಲೈಫ್ ಅಪ್ಲಿಕೇಶನ್ಗಳನ್ನ ಇನ್ಕ್ಲೂಡ್ ಮಾಡುವಂತ ಕ್ವೆಶನ್ಸ್ ಆಗಿರ್ಬೋದು, ಎಕ್ಸಾಂಪಲ್ಸ್ ಆಗಿರ್ಬೋದು, ಅದನ್ನ ನಾವು ಸೇರಿಸಬೇಕಾಗುತ್ತೆ. ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಅಥವಾ ರಿಯಲ್ ಲೈಫ್ ಅಪ್ಲಿಕೇಶನ್ ಹೇಗಿರಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ಪರಿಚಿತವಾಗಿರ್ಬೇಕು. ಹಾಗೆ ನಾವು ಉದಾಹರಣೆಗಳನ್ನು ಬಳಸೋದ್ರಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಪರಿಚಿತವಾದ ಉದಾಹರಣೆಗಳನ್ನು ಬಳಸಬೇಕಾಗತ್ತೆ. ನಂತರ ಇನ್ನೊಂದು ಮುಖ್ಯವಾದ ಅಂಶ ಏನಂದ್ರೆ ಸರಳ ಭಾಷೆಯನ್ನು ಬಳಸುವುದು. ನಾವು ಎಲ್ಲೋಗಳನ್ನು ಮೌಲ್ಯಮಾಪನ ಮಾಡೋಕ್ಕಿಂತ ಮುಂಚೆ ತಲೆಯಲ್ಲಿಟ್ಕೋಬೇಕಾದ ಕೆಲವು ಅಂಶಗಳಾಗಿವೆ. ಆಗ್ಲೇ ಹೇಳ್ದಾಗೆ ವಿವಿಧ ರೀತಿಯ ಪ್ರಶ್ನೆಗಳನ್ನ ನಾವು ಬಳಸ್ಕೊಂಡು ಮೌಲ್ಯಮಾಪನ ಮಾಡ್ಬೋದು ಅಂತ ಹೇಳಿದೆ. ಹಾಗಾದ್ರೆ ಯಾವ ತರದ ಪ್ರಶ್ನೆಗಳ ಯಾವ ತರ ಇರಬೇಕು, ಯಾವ ವಿಧ ಅನ್ನೋದರ ಸ್ಯಾಂಪಲ್ ಪ್ರಶ್ನೆಗಳು ಇಲ್ಲಿದೆ. ನೀವು ನಿಮ್ಮ ವಿದ್ಯಾರ್ಥಿಗಳ ಅನುಸಾರ ಅಥವಾ ನಿಮ್ಮ ಅನುಕೂಲಕ್ಕೆ ಅನುಸಾರ ಈ ಪ್ರಶ್ನೆಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ನೀವು 1 ಮಾರ್ಕ್ಸ್ ಕ್ವೆಶನ್ ಅಥವಾ 1 ಅಂಕದ ಪ್ರಶ್ನೆಗೆ ಯಾವ ತರದೆಲ್ಲ ಕ್ವೆಶನ್ ಕೇಳ್ಬೋದು ಅಂತ ನೋಡೋಣ. ಮೊದಲಿಗೆ ನೇಮ್ ದ ಫಾಲೋಯಿಂಗ್ ಅಂದ್ರೆ ಕೆಳಗಿನವುಗಳನ್ನು ಹೆಸರಿಸಿ ಅಥವಾ ಬಿಟ್ಟ ಸ್ಥಳ ತುಂಬಿರಿ, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸುವಂತ ಪ್ರಶ್ನೆ ಆಗಿರ್ಬೋದು, ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೂಡ 1 ಮಾರ್ಕ್ ಅಂದ್ರೆ 1 ಅಂಕದ ಪ್ರಶ್ನೆಗಳಿಗೆ ನಾವು ಉಪಯೋಗಿಸಬಹುದಾಗುತ್ತೆ. ಇನ್ನು 2 ಮಾರ್ಕ್ಸ್ ಅಂದ್ರೆ 2 ಅಂಕಗಳ ಪ್ರಶ್ನೆಗಳು ಹೇಗಿರಬೇಕು? ಆನ್ಸರ್ ಇನ್ 2 ಸೆಂಟೆನ್ಸಸ್ 2 ವಾಕ್ಯಗಳಲ್ಲಿ ಉತ್ತರಿಸುವಂತ ಪ್ರಶ್ನೆಗಳಾಗಿರ್ಬೇಕು. ಇನ್ನೊಂದು ರೀತಿಯ ಪ್ರಶ್ನೆ ಡಿಫ್ರೆನ್ಶಿಯೇಟ್ ಬಿಟ್ವೀನ್ 2 ಕಾನ್ಸೆಪ್ಟ್ ಅಂದ್ರೆ ಪರಿಕಲ್ಪನೆಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯುವುದು ಹಾಗೂ ಹೊಂದಿಸಿ ಬರೆಯಿರಿ. ಇಂಥ ಕೆಲವು ಪ್ರಶ್ನೆಗಳನ್ನು ನಾವು 2 ಮಾರ್ಕ್ಸ್ ಅಥವಾ 2 ಅಂಕೆಗೆ ನಾವು ಕೇಳಬಹುದು. ಇನ್ನು 3 ಮತ್ತು 4 ಅಂಕದ ಪ್ರಶ್ನೆಗಳು ಹೇಗಿರಬಹುದು ಅಥವಾ ಹೇಗಿರ್ಬೇಕು ಅನ್ನೋ ಒಂದು ಸ್ಯಾಂಪಲ್ ಇಲ್ಲಿವೆ. 3 ಅಂಕಗಳ ಪ್ರಶ್ನೆಯಲ್ಲಿ ನಾವು ಡಿಫ್ರೆನ್ಶಿಯೇಟ್ ಬಿಟ್ವೀನ್ 2 ಕಾನ್ಸೆಪ್ಟ್ ಅಥವಾ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಹೊಂದಿಸಿ ಬರೆಯಿರಿ, ಟಿಪ್ಪಣಿ ಬರೆಯಿರಿ ಅಥವಾ ಸಂಕ್ಷಿಪ್ತವಾಗಿ ಬರೆಯಿರಿ, ಇಂಥ ಕ್ವೆಶನ್ಗಳನ್ನ ನಾವು ಕೇಳಬಹುದು. ಇನ್ನು 4 ಅಂಕಕ್ಕೆ ಬರುವುದಾದ್ರೆ ಹೊಂದಿಸಿ ಬರೆಯಿರಿ, ವಿವರಣಾತ್ಮಕ ಪ್ರಶ್ನೆ ಮತ್ತು ಸಾಂಖ್ಯಿಕ ಪ್ರಶ್ನೆಗಳು ಅಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್, ಕೊನೆಗೆ ಡ್ರಾಯಿಂಗ್ ಅ ಡಯಾಗ್ರಾಮ್ ಅಥವಾ ಚಿತ್ರ ಬಿಡಿಸುವುದನ್ನು ಕೂಡ ನಾವು 4 ಅಂಕಕ್ಕೆ ಕೇಳಬಹುದು. ಹಾಗಾದ್ರೆ ಈಗ 6ನೇ ತರಗತಿಯಲ್ಲಿನ ಪಾಠ ಜೀವಗಳಲ್ಲಿ ವೈವಿಧ್ಯತೆ, ಈ ಪಾಠದ ಮೌಲ್ಯಮಾಪನವನ್ನ ಹೇಗ್ ಮಾಡಬಹುದು ಅಂದ್ರೆ ಇದಕ್ಕೆ ರಿಲೇಟೆಡ್ ಆಗಿರೋ 1 ಅಂಕದ ಪ್ರಶ್ನೆಯನ್ನ ಹೇಗೆ ಕೇಳಬಹುದು. ಇದು 5 ಅಂಕಗಳು ಬರೋ ರೀತಿ ಕೇಳ್ಬೋದು. ಅಂದ್ರೆ 1 ಕ್ವೆಶನ್ ಅಥವಾ 1 ಪ್ರಶ್ನೆಗೆ 1 ಅಂಕಗಳ ರೀತಿ ಕೇಳ್ಬೋದು. ಇದರ ಸ್ಯಾಂಪಲ್ ಹೀಗಿದೆ. ಒಂದು ಜೀವಿಗೆ ಆಹಾರ, ನೀರು ಮತ್ತು ಆಶ್ರಯವನ್ನು ಒದಗಿಸುವ ಅದು ವಾಸಿಸುವ ಸ್ಥಳವನ್ನು ಅದರ ಡ್ಯಾಶ್ ಎಂದು ಕರೆಯುತ್ತಾರೆ. ಇನ್ನೊಂದು ಪ್ರಶ್ನೆ, ಮೃದು, ಹಸಿರು ಮತ್ತು ಎಲೆಯ ಕಾಂಡಗಳನ್ನು ಹೊಂದಿರುವ ಸಣ್ಣ ಸಸ್ಯಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಇಂತಹ ಫಿಲ್ ಇನ್ ದ ಬ್ಲಾಂಕ್ಸ್ ಅಥವಾ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನು ನಾವು 1 ಅಂಕಕ್ಕೆ ಕೇಳಬಹುದು. ಇಂತಹ 5 ಪ್ರಶ್ನೆಗಳನ್ನು 5 ಅಂಕಕ್ಕೆ ನಾವು ಕೇಳಬಹುದು. ಮುಂದಿನ ಪ್ರಶ್ನೆಯ ರೀತಿ ಇದು ಕೂಡ 1 ಅಂಕದ ಪ್ರಶ್ನೆಗಳೇ, ಆದರೆ ಅದು ಬಿಟ್ಟ ಸ್ಥಳವಾಗಿತ್ತು. ಇದು ಬಹು ಆಯ್ಕೆಯ ಪ್ರಶ್ನೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಇದನ್ನು ಕೂಡ ನಾವು 5 ಪ್ರಶ್ನೆಗಳನ್ನ 1 for each ತರ 5 ಅಂಕಗಳನ್ನು ಪಡೆಯಲು ಇಂಥ ಕ್ವೆಶನ್ಗಳನ್ನು ಕೊಡ್ಬೋದು. ಒಂದು ಕ್ವೆಶನ್ ನೋಡೋದಾದ್ರೆ, ಗುಲಾಬಿ ಗಿಡವು ಬುಡದ ಬಳಿ ಕವಲೊಡೆಯುವ ಗಟ್ಟಿಯಾದ ಮರದಂತಹ ಕಾಂಡವನ್ನು ಹೊಂದಿದೆ. ಅದು ಯಾವ ವರ್ಗಕ್ಕೆ ಸೇರುತ್ತದೆ? ಆಪ್ಷನ್ ಎ ಗಿಡಮೂಲಿಕೆ, ಬಿ ಪೊದೆ, ಸಿ ಮರ, ಡಿ ನೆಲಬಳ್ಳಿ. ಇನ್ನೊಂದು ಪ್ರಶ್ನೆ ನೋಡೋದಾದ್ರೆ, ಎಲೆಗಳಲ್ಲಿ ಸಮಾಂತರ ಸಿರ ವಿನ್ಯಾಸವನ್ನು ಹೊಂದಿರುವ ಸಸ್ಯವು ಹೆಚ್ಚಾಗಿ ಯಾವ ರೀತಿಯ ಬೇರನ್ನು ಹೊಂದಿರುತ್ತದೆ?
ತಾಯಿ ಬೇರಿನ ವ್ಯವಸ್ಥೆ, ತಂತು ಬೇರಿನ ವ್ಯವಸ್ಥೆ, ಒಂದೇ ದಪ್ಪವಾದ ಬೇರು, ಬೇರುಗಳಿರುವುದಿಲ್ಲ. ಇಂಥ ಪ್ರಶ್ನೆಗಳನ್ನ ನಾವು ಬಹು ಆಯ್ಕೆ ಪ್ರಶ್ನೆಗಳಿಗೆ ಕೇಳಬಹುದು. ಮುಂದಿನ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು. ಇವುಗಳು ಹೇಗಿರಬೇಕು ಅಂದ್ರೆ ವೆರಿ ಶಾರ್ಟ್ ಆನ್ಸರ್, ಅಂದ್ರೆ ಅತಿ ಸಂಕ್ಷಿಪ್ತ ಉತ್ತರಗಳನ್ನು ಬರೆಯುವುದು. ಇಂತಹ 6 ಪ್ರಶ್ನೆಗಳನ್ನು ನಾವು ಕೇಳಿದ್ರೆ ಒಂದು ಕ್ವೆಶ್ಚನ್ಗೆ 2 ಮಾರ್ಕ್ಸ್ ಅಥವಾ 2 ಅಂಕ ಅಂತ ಇಟ್ಕೊಂಡು 12 ಮಾರ್ಕ್ಸ್ ಪ್ರಶ್ನೆಗಳನ್ನು ನಾವಿಲ್ಲಿ ಕೇಳಬಹುದು. ಸೊ ಈ ಕೆಳಗಿನ ಪ್ರಶ್ನೆಗಳನ್ನು 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಯಾವ ತರ ಪ್ರಶ್ನೆ ಅಂದ್ರೆ, ಸಸ್ಯಗಳು ಮತ್ತು ಪ್ರಾಣಿಗಳನ್ನು ವರ್ಗೀಕರಿಸುವುದು ಏಕೆ ಉಪಯುಕ್ತವಾಗಿದೆ? ಇನ್ನೊಂದು ಪ್ರಶ್ನೆ ನೋಡೋದಾದ್ರೆ, ತಾಯಿ ಬೇರು ಮತ್ತು ತಂತು ಬೇರಿನ ನಡುವಿನ ಪ್ರಮುಖ ವ್ಯತ್ಯಾಸವೇನು? ಕೊನೆಯ ಪ್ರಶ್ನೆ, ವಾಟರ್ ಆಂಫಿಬಿಯನ್ಸ್ ಅಂದ್ರೆ ಉಭಯವಾಸಿಗಳು ಎಂದರೇನು? ಇವುಗಳಿಗೆ ಒಂದು ಉದಾಹರಣೆ ನೀಡಿ. ಇನ್ನು ಬರೋದಾದ್ರೆ 4 ಅಂಕಗಳ ಪ್ರಶ್ನೆ. ಇವು ಯಾವ ತರ ಇರಬೇಕು? ಎಸ್ಸೆ ಟೈಪ್ ಇರಬೇಕು. ಅಂದ್ರೆ ವಿವರಣಾತ್ಮಕ ಪ್ರಶ್ನೆಗಳನ್ನು ನಾವು 4 ಅಂಕಕ್ಕೆ ಕೇಳಬಹುದು. ಇಂತಹ 2 ಪ್ರಶ್ನೆಗಳನ್ನು ಕೇಳಿದ್ರೆ ನಾವು 8 ಅಂಕಗಳನ್ನು ಈ ಪ್ರಶ್ನೆಗಳ ಮೂಲಕ ಪಡ್ಕೊಳ್ಬಹುದು. ಇಲ್ಲಿ ಯಾವ ತರ ಪ್ರಶ್ನೆ ಕೇಳ್ಬೋದು? ಕೆಳಗೆ ಒಂದು ವೆನ್ ನಕ್ಷೆ ಅಂದ್ರೆ ವೆನ್ ಡಯಾಗ್ರಾಮ್ ಇಲ್ಲಿ ಕಾಣಿಸ್ತಿದೆ. ಪ್ರಾಣಿಗಳನ್ನು ಅವುಗಳ ಆವಾಸ ಸ್ಥಾನಕ್ಕೆ ಅನುಗುಣವಾಗಿ ಸರಿಯಾದ ವಿಭಾಗದಲ್ಲಿ ಬರೆಯಿರಿ. ಸೊ ಈ ವೆನ್ ಡಯಾಗ್ರಾಮ್ ಅಲ್ಲಿ ನಿಮಗೆ ಎ ಬಿ ಸಿ ಕಾಣಿಸ್ತಾ ಇದೆ. ಎ ಅಲ್ಲಿ ಏನ್ ಬರಿಬೇಕು? ಕೇವಲ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು. ಬಿ ಅಲ್ಲಿ ಏನ್ ಬರಿಬೇಕು? ಕೇವಲ ನೆಲದ ಮೇಲೆ ವಾಸಿಸುವ ಪ್ರಾಣಿಗಳು. ಸಿ ಅಲ್ಲಿ ನೆಲದ ಮತ್ತು ನೀರು ಎರಡರಲ್ಲೂ ವಾಸಿಸುವ ಪ್ರಾಣಿಗಳನ್ನು ಬರಿಬೇಕು. ಇಂಥ ಪ್ರಶ್ನೆಗಳನ್ನು ನಾವು 4 ಅಂಕಕ್ಕೆ ಕೇಳಬಹುದು. 4 ಅಂಕಕ್ಕೆ ಇನ್ನೊಂದು ತರದ ಪ್ರಶ್ನೆಗಳನ್ನ ಹೇಗೆ ಕೇಳಬಹುದು? ಇದು ಎಸ್ಸೆ ಟೈಪ್ ಅಂದ್ರೆ ವಿವರಣಾತ್ಮಕ ಪ್ರಶ್ನೆಗಳನ್ನು ನಾವು 4 ಅಂಕಕ್ಕೆ ಕೇಳಬಹುದು. ಇಂತಹ 2 ಕ್ವೆಶ್ಚನ್ ಅಥವಾ 2 ಪ್ರಶ್ನೆಗಳನ್ನು ಕೇಳಿದ್ರೆ 8 ಅಂಕಗಳನ್ನ ನಾವು ಇಲ್ಲಿ ಸೇರಿಸಬಹುದು. ಪ್ರಶ್ನೆ ಹೇಗಿರಬಹುದು ಅಂದ್ರೆ, ಕೆಳಗೆ ನೀಡಲಾದ ಗುಣಲಕ್ಷಣಗಳ ಆಧಾರದ ಮೇಲೆ ಮಾವಿನ ಮರ ಮತ್ತು ಹುಲ್ಲಿನ ಸಸ್ಯವನ್ನು ಹೋಲಿಸಿ ಬರೆಯಿರಿ. ಇಲ್ಲಿ 4 ಪಾರ್ಟ್ಸ್ ಇದೆ. ಇದರಲ್ಲಿ ಎ ಅಲ್ಲಿ ಸಸ್ಯದ ವಿಧ, ಅದು ಗಿಡಮೂಲಿಕೆ, ಪೊದೆ ಅಥವಾ ಮರನ ಅಂತ ಬರಿಬೇಕು. ಬಿ ಪಾರ್ಟ್ ಅಲ್ಲಿ ಬೇರಿನ ವ್ಯವಸ್ಥೆ ವಿಧ ಯಾವುದಂತ ಬರಿಬೇಕು. ಸಿ ಅಲ್ಲಿ ಎಲೆಯ ಸಿರ ವಿನ್ಯಾಸದ ವಿಧ ಹಾಗೂ ಡಿ ಅಲ್ಲಿ ಬೀಜದ ವಿಧ, ಅದು ಏಕದಳ ಅಥವಾ ದ್ವಿದಳ ಎಂದು ನಾವಿದರಲ್ಲಿ ಬರೆಯಬೇಕಾಗುತ್ತೆ. ಧನ್ಯವಾದಗಳು.